ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರಲ್ಲಿ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದ ತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಸಾಮಾನ್ಯವಾಗಿ ಯಾವುದನ್ನು ಮಹಾಭಾರತದ ಬಹಳ ದೊಡ್ಡ ಒಂದು ಘಟನೆ ಅಥವಾ ಪ್ರಮುಖ ಘಟ್ಟ ಅಂತ ಭಾವಿಸ್ತೇವೆ, ಅಂಥದ್ದೊಂದು ಘಟ್ಟವನ್ನು ನೋಡಿದೆವು. ಅದು ಸಭಾಪರ್ವದಲ್ಲಿ ಬರುವ ದ್ರೌಪದಿಯ ವಸ್ತ್ರಾಪಹರಣ. ಆ ಇಡೀ ಘಟನೆ, ಅದರ ಹಿಂದೆ ಇರುವ ಮುಂದೆ ಇರುವ ಎಲ್ಲ ಕಾರ್ಯಕಾರಣಗಳನ್ನು ಗಮನಿಸಿದಾಗ ಅನೇಕರಿಗೆ ಬೇರೆ ಬೇರೆ ಪ್ರಶ್ನೆಗಳಿದೆ. ನಿನ್ನೆಯ ದಿನ ನನ್ನ ಜೊತೆಗೆ ಮಾತು ಮುಗಿದ ಮೇಲೆ ಕೆಲವು ರೀತಿಯ ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಬಂದ ಪ್ರಶ್ನೆ, ಅಲ್ಲಿ ದ್ರೌಪದಿ ನಕ್ಕಳು ಮತ್ತು ಭೀಮ ಒಂದು ಅವಮಾನ ಮಾಡಿದ್ದಾನೆ ಅನ್ನುವುದು ಇದೆಯಲ್ಲ ಅಂತ. ಸಭಾಭವನವನ್ನು ನೋಡುವ ವಿವರಣೆಯಲ್ಲಿ ದ್ರೌಪದಿ ನಕ್ಕ ವಿವರ ಇಲ್ಲ. ಅಂದರೆ ಸಭಾಭವನವನ್ನು ದುರ್ಯೋಧನ ನೋಡ್ತಾ ಹೋದಾಗ ಅವನು ಬಿದ್ದ, ನೀರಿನಲ್ಲಿ ಬಿದ್ದ, ಅಥವಾ ಮೊದಲು ನೀರು ಇದ್ದು ಅಂತ ಎಣಿಸಿ ಅಲ್ಲಿ ನೀರಿಲ್ಲದೆ ನಗಿಸಿಕೊಂಡ, ಮುಂದೆ ನೀರಿಲ್ಲ ಅಂತ ಎಣಿಸಿ ಅದರಲ್ಲಿ ಕಾಲಿಟ್ಟು ನೀರಿಗೆ ಬಿದ್ದು ನಗಿಸಿಕೊಂಡ, ಅದಾದ ಮೇಲೆ ಈ ಅವಮಾನ ತಡೆಯಲಾಗದೆ ಬಾಗಿಲಿನ ಕಡೆಗೆ ಹೋಗಿ ಬಾಗಿಲು ಹೊಡೆಸಿಕೊಂಡು ಎಲ್ಲರಿಂದ ಅವಮಾನಿತನಾದ. ಈ ವಿವರಗಳನ್ನು ವೇದವ್ಯಾಸರು ಕೊಡುವಾಗ ಅಲ್ಲಿ ಎಲ್ಲರೂ ನಕ್ಕರು ಅನ್ನೋದಿದೆ. ಎಲ್ಲರೂ ಅಂದಾಗ ಅಲ್ಲಿ ಯುಧಿಷ್ಠಿರನ, ದ್ರೌಪದಿಯ ಮತ್ತು ಕೃಷ್ಣನ ಉಲ್ಲೇಖ ಇಲ್ಲ. ಕೃಷ್ಣನನ್ನು ಆಗಲೇ ಕಳುಹಿಸಲಾಗಿದೆ. ಉಳಿದವರ ವಿವರಗಳಲ್ಲಿ ದ್ರೌಪದಿ ಮತ್ತು ಯುಧಿಷ್ಠಿರ ಅಲ್ಲಿ ಉಪಸ್ಥಿತರಿದ್ದ ಉದಾಹರಣೆ ಅಥವಾ ಉಲ್ಲೇಖ ಮಹಾಭಾರತದಲ್ಲಿ ನಾನು ಓದಿದ ಪಠ್ಯದಲ್ಲಂತೂ ಇಲ್ಲ. ಇನ್ನು ಎರಡನೆಯ ಭಾಗ ನಾವು ಭಾವಿಸುವಂಥದ್ದು, ಹಾಗಾದರೆ ಅದು ಎಲ್ಲಿಂದ ಬಂತು? ಅದು ಎಲ್ಲಿ ಬರುತ್ತೆ ಅಂದರೆ, ಇದೇ ದುರ್ಯೋಧನ ತನ್ನ ಆ ಅನುಭವವನ್ನು ಇಂದ್ರಪ್ರಸ್ಥಕ್ಕೆ ಹೋಗಿ ಬಂದನಲ್ಲ, ರಾಜಸೂಯ ಯಾಗ ನೋಡಿ ಬಂದು ತನಗಾದಂತಹ ಮತ್ಸರದ ಬೆಂಕಿಯನ್ನು ತನ್ನ ತಂದೆಯ ಮುಂದೆ ಹೇಳುವಾಗ, ಯಾಕೆಷ್ಟು ಕುಪಿತನಾಗಿದ್ದಿ, ಏನು ತೊಂದರೆ, ಈಗ ನಾವು ಕೂಡ ಮಹಾಯಾಗ ಮಾಡೋಣ ಇತ್ಯಾದಿ ಸಮಾಧಾನಿಸಿದ ಅಂತ ನಾನು ನಿಮಗೆ ಹೇಳಿದೆ. ಆ ಧೃತರಾಷ್ಟ್ರನ ಸಮಾಧಾನಕ್ಕೆ ನೀನು ಬರೇ ಅದನ್ನು ಒಂದು ಅಂತಸ್ತು, ವೈಭವ, ಐಶ್ವರ್ಯ ಇದಕ್ಕಾಗಿ ನಾನು ಹಂಬಲಿಸುವ ಒಂದು ಕಾರಣವಾಗಿ ಮಾತ್ರ ನೋಡಬೇಡ, ಅಲ್ಲಿ ನನಗೆ ತುಂಬ ಅವಮಾನ ಆಗಿದೆ ಅಂತ ಹೇಳ್ತಾ ಈ ಘಟನೆಗಳನ್ನು ವಿವರಿಸ್ತಾನೆ ದುರ್ಯೋಧನ. ಅದು ನೀರಿದೆ ಅಂತ ನಾನು ಭಾವಿಸಿದೆ, ನೀರಿರಲಿಲ್ಲ, ಎಲ್ಲರೂ ನಕ್ಕರು. ಮುಂದೆ ನೀರಿಲ್ಲ ಅಂತ ಭಾವಿಸಿ ಹೋದೆ, ನಾನು ಬಿದ್ದೆ, ಆಗೊಮ್ಮೆ ಗೊಳ್ಳಂತ ನಕ್ಕರು, ಆಗ ದ್ರೌಪದಿಯು ನಕ್ಕಳು ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೋದಾಗ ಬಾಗಿಲು ತಲೆಗೆ ಬಡಿಸಿಕೊಂಡೆ, ಆಗ ನನಗೆ ಸಹದೇವ ಆಚೆ ಕಡೆ ಬಾಗಿಲು ಅಂತ ತೋರಿಸಿದ. ಅದು ಮೂಲ ಪಾಠ ಅಥವಾ ವಿವರಣೆಯಲ್ಲಿರುವುದಷ್ಟೇ, ಸಹದೇವ ಆ ಕಡೆ ಬಾಗಿಲು ಅಂತ ತೋರಿಸಿದ ಅಂತ. ಇವನು ಏ ಧೃತರಾಷ್ಟ್ರ ಪುತ್ರ, ಆ ಕಡೆ ಬಾಗಿಲು ಅಂತ ಭೀಮ ಹೇಳಿದ. ಅವನು ಹಾಗೆ ಕರೆಯುವಾಗ ಅದು ನಾನು ಕುರುಡನ ಮಗ ಅಂತ ಕರೆದಿದ್ದಾನೆ. ಈ ಮಾತುಗಳನ್ನು ದುರ್ಯೋಧನನ ಮಾತಿನ ಉಲ್ಲೇಖವಾಗಿ ದಾಖಲಿಸಲಾಗಿದೆ. ಹಾಗಾದರೆ ಮೂಲ ನಾವು ಓದುವಾಗ ವಿವರಣೆಯಲ್ಲಿ ಇಲ್ಲದ್ದನ್ನು ದುರ್ಯೋಧನನ ವಿವರಣೆಯಲ್ಲಿ ನಾವು ನೋಡ್ತೇವೆ ಅಂದರೆ, ಅಲ್ಲಿ ಒಂದು ಅಂಶ ನಮಗೆ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾದದ್ದು, ದುರ್ಯೋಧನ ತನ್ನ ವ್ಯಕ್ತಿತ್ವವನ್ನು ಬೂಸ್ಟ್ ಮಾಡೋದಕ್ಕೆ, ಇನ್ನೊಬ್ಬರನ್ನು ಕಡಿಮೆ ಮಾಡೋದಕ್ಕೆ ಸುಳ್ಳು ಕೂಡ ಹೇಳ್ತಿದ್ದ ಅಂತ ಗೊತ್ತಾಗುತ್ತೆ. ಸುಳ್ಳು ರಿಪೋರ್ಟ್ಗಳನ್ನು ಮಾಡಿ ತಾನು ಬಹಳ ಒಳ್ಳೆಯವನು, ಅವರು ಕೆಟ್ಟವರು ಅಂತ ಬಿಂಬಿಸುವುದಕ್ಕೆ ಯಥಾರ್ಥ ಹೇಳದೆ ತಪ್ಪುಗಳನ್ನು, ಸುಳ್ಳುಗಳನ್ನು ಕ್ರಿಯೇಟ್ ಮಾಡಿ ಹೇಳ್ತಿದ್ದ ಅನ್ನುವುದನ್ನು ನಾವು ಅಲ್ಲಿ ಗಮನಿಸಬಹುದು. ಹೊರತಾಗಿ ದ್ರೌಪದಿ ನಕ್ಕ ಉಲ್ಲೇಖ, ಭೀಮ ಹೀಗಂದ ಅನ್ನುವ ಉಲ್ಲೇಖ, ಭೀಮ ನಗ್ತಾನೆ ಎಲ್ಲ ಕಡೆ, ಅವರೆಲ್ಲ ಬಿದ್ದಾಗ ಎಲ್ಲರೂ ನಗ್ತಾರೆ, ಅಲ್ಲಿ ಆಳುಗಳು ಸಹಿತವಾಗಿ ಎಲ್ಲರೂ ನಗ್ತಾರೆ. ಬೀಳುವಾಗ ಯಾರು ನಗುವುದಿಲ್ಲ ಹೇಳಿ? ಜಗತ್ತಿನ
ಪ್ರತಿ ಜೀವರಾಶಿಯು ಬಿದ್ದ ತಕ್ಷಣ ನೋಡಿದಾಗ ಒಮ್ಮೆ ನಗುವುದೇ, ಆಮೇಲೆ ತಕ್ಷಣ ಎತ್ತಲಿಕ್ಕೆ ಹೋಗೋದು. ಜೀವ ಬೀಳುವಾಗ ಪ್ರತಿಯೊಂದು ಜೀವವು ಯಾಕೆ ನಗ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸಂಬಂಧ ಇರಲಿ ಇಲ್ಲದೇ ಇರಲಿ, ನಮ್ಮವರಿರಲಿ ನಮ್ಮವರಲ್ಲದೇ ಇರಲಿ, ಬಿದ್ದ ತಕ್ಷಣ ಒಂದು ನಗು ಬಂದು ಆಮೇಲೆ ಚೆಚೆ ಅಂತ ಕಂಟ್ರೋಲ್ ಮಾಡಿ ಹೋಗಿ ಆ ಬಿದ್ದ ರೀತಿಯನ್ನೋ ಬೀಳುವ ಸಂದರ್ಭವನ್ನು ನೆನೆದು ಒಂದು ಕ್ಷಣಕ್ಕೆ ಚಕ್ಕಂತ ಅದು ಒಂದು ಹಾಸ್ಯಾಸ್ಪದ ವಿಷಯವೇ ಆಗ್ತದೆ. ಮನುಷ್ಯನ ಜೀವ ಉತ್ಕ್ರಮಣ ಅಥವಾ ಜೀವ ತಾನು ಯಾವಾಗಲೂ ಮೇಲಕ್ಕೆ ಹೋಗುವುದಕ್ಕೆ ಹಸಿದಿರುವಂಥದ್ದು. ಪ್ರತಿ ಜೀವವು ತಾನು ಮೇಲಕ್ಕೆ ಹೋಗುವುದಕ್ಕೆ ಹಸಿದಿರುವಂಥದ್ದು. ಹಾಗಾಗಿ ಮೇಲಕ್ಕೆ ಹೋಗುವುದು ಪ್ರತಿ ಜೀವಕ್ಕೆ ತುಂಬ ಒಂದು ಶ್ರಮದ ಪರಿಶ್ರಮದ ಸಾಧನೆಯ ಮೂಲಕ ಸಾಧ್ಯವಾಗುವುದು. ಅದು ಪರಿಶ್ರಮದಿಂದ ಮೇಲೆ ಹೋಗುವುದು, ಸಾಧನೆಯ ಮೂಲಕ ತಪಸ್ಸಿನ ಮೂಲಕ ಹೋಗುವುದು ಒಂದು ಭಾಗವಾಗಿ ಮನುಷ್ಯ ಅದನ್ನು ತನ್ನ ಜೀವ ಸಂಸ್ಕಾರದಲ್ಲಿ ರೂಢಿಸಿಕೊಂಡು ಬಂದಿದ್ದಾನೆ. ಎಲ್ಲರಿಗೂ ಆ ಅನುಭವ ಇದೆ. ಒಂದಲ್ಲ ಒಂದು ರೀತಿಯಿಂದ ನಾವು ಹುಟ್ಟಿಂದ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಪಡುವುದಲ್ವಾ. ಇರುವ ಹಾಗೆ ಯಾರು ಇರ್ತೇವೆ? ಈಗಿರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ಹೋಗುವುದೇ ಪ್ರತಿಯೊಬ್ಬರ ಹಸಿವು. ಹಾಗಾಗಿ ಆ ಉನ್ನತ ಸ್ಥಿತಿಗೆ ಹೋಗುವ ಪ್ರತಿಯೊಬ್ಬರ ಹಸಿವಿನ ನಡುವೆ ಒಬ್ಬ ಬಿದ್ದಾಗ ಬೀಳುವುದು ಬಹಳ ಸಹಜ ಅಂತ ಎಲ್ಲರಿಗೂ ಗೊತ್ತುಂಟು. ನಾವು ಎಷ್ಟು ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರೂ ಬೀಳ್ತಲೇ ಇರ್ತೇವೆ ಅಂತ ಎಲ್ಲರಿಗೂ ಗೊತ್ತುಂಟು. ಹಾಗಾಗಿ ಬೀಳುವಾಗ ಜೀವಕ್ಕೆ ಅದನ್ನು ನೋಡಿದ ತಕ್ಷಣ ಜೀವದ ಒಳಗೆ ಆರಾಮಾಗಿ ಕುತ್ಕೊಂಡ ಈ ಅಹಂಕಾರಕ್ಕೆ ನಗು ಬರುವುದು ಬಹಳ ಸಹಜವಾದ ವಿಷಯ. ಹಾಗಾಗಿ ಅದೇನೋ ದುರ್ಯೋಧನ ಬಿದ್ದ ಅನ್ನುವ ಕಾರಣಕ್ಕೆ ನಕ್ಕ ಹಾಗೆ ಏನು ಭಾವಿಸಬೇಕಾಗಲಿ. ಯಾರು ಬಿದ್ದರೂ ನಗ್ತಿದ್ರು ಅವರಷ್ಟೇ, ಆಳುಗಳು ಮೊದಲು ಮಾಡಿ. ಇದು ಒಂದು ಭಾಗ. ಬಹಳ ಆಶ್ಚರ್ಯ ಏನು ಗೊತ್ತಾ, ದುರ್ಯೋಧನ ಅಲ್ಲಿ ಆ ದಿವಸ ಅದನ್ನು ಅಷ್ಟು ರಾಜಸೂಯ ಯಾಗ ಬಂದು ನೋಡಿ ಒಂದು ಮಾತು ಹೇಳ್ತಾನೆ ಧೃತರಾಷ್ಟ್ರನ ಹತ್ರ. ಅಪ್ಪ, ಪಾರ್ಥ ಮತ್ತು ಕೃಷ್ಣ ಎಷ್ಟು ಅನ್ಯೋನ್ಯರಾಗಿದ್ದಾರೆ ಎಂದರೆ ನೋಡಿ, ಅವನಿಗೆ ಗೊತ್ತಾಗುತ್ತೆ. ಪಾರ್ಥ ಮತ್ತು ಕೃಷ್ಣ ಎಷ್ಟು ಅನ್ಯೋನ್ಯರಾಗಿದ್ದಾರೆ ಎಂದರೆ ಪಾರ್ಥನ ಆತ್ಮ ಕೃಷ್ಣ, ಕೃಷ್ಣನ ಆತ್ಮ ಪಾರ್ಥ ಎನ್ನುವಂತೆ ಇದ್ದಾರೆ. ಅವನು ಇವನಿಗಾಗಿ ಪ್ರಾಣ ಬಿಡಬಲ್ಲ, ಪಾರ್ಥ ಕೃಷ್ಣನಿಗಾಗಿ ಪ್ರಾಣ ಬಿಡಬಲ್ಲ, ಕೃಷ್ಣ ಪಾರ್ಥನಿಗಾಗಿ ಏನೂ ಮಾಡಬಲ್ಲ. ಪಾರ್ಥ ಕೃಷ್ಣನಿಗಾಗಿ ಸ್ವರ್ಗಲೋಕವನ್ನೂ ತ್ಯಜಿಸಿಯಾನು, ಕೃಷ್ಣ ಪಾರ್ಥನಿಗಾಗಿ ಸರ್ವಸ್ವವನ್ನು ಕೊಟ್ಟಾನು. ಹಾಗಿದೆ ಅವರ ಬಾಂಧವ್ಯ. ಅದೇನು ಸರಳವಾದದ್ದಲ್ಲ, ನಾವು ಬೇಗ ನಿವಾರಿಸಿಕೊಳ್ಳಬೇಕು ಅನ್ನುವ ಮಾತನ್ನು ದುರ್ಯೋಧನ ಹೇಳ್ತಾನೆ. ಹಾಗಾಗಿ ದುರ್ಯೋಧನನಿಗೆ ಅದೊಂದು ಥರದ ತನ್ನನ್ನು ತಾನು ಸೆಲ್ಫ್ ಬೂಸ್ಟ್ ಮಾಡಿ ತಾನು ಒಳ್ಳೆಯವನಂತ ಪ್ರೆಸೆಂಟ್ ಮಾಡುವುದಕ್ಕಾಗಿ ಒಂದೆರಡು ಸುಳ್ಳುಗಳನ್ನು ಆ್ಯಡ್ ಮಾಡಿದ ಹಾಗೆ ಕಾಣ್ತದೆ. ಇನ್ನು ಇದರ ನಂತರದ ಭಾಗ ಕೆಲವರಿಗೆ ಕೆಲವು ಥರದ 3-4 ಕಥೆಗಳು ಗೊತ್ತಿವೆ. ಅದು ಏನು, ಅವಳಿಗೆ ವಸ್ತ್ರ ಕೊಟ್ಟದ್ದು ಯಾಕೆ, ಹಿಂದೊಂದೇನೋ ಒಂದು ಉಪಕಾರ ಮಾಡಿದ್ಲು, ಕೈಗೆ ಗಾಯ ಆಗಿತ್ತು ಕೃಷ್ಣನಿಗೆ, ಆಗ ತಕ್ಷಣ ಬಂದು ಬಟ್ಟೆ ಸುತ್ತಿ ಅವಳು ಆ ರಕ್ತ ನಿವಾರಿಸಿದ್ಲು. ಇಂಥ ಕಥೆಗಳನ್ನು ಕನೆಕ್ಟ್ ಮಾಡಿ ಅದನ್ನೊಂದು ಸ್ವಲ್ಪ ರಮ್ಯ ಮಾಡುವವರು ಇದ್ದಾರೆ. ಭಾರತದ ಪಠ್ಯದಲ್ಲಿ ಅವೆಲ್ಲ ಇಲ್ಲ. ಅದನ್ನು ಆಚೆ ಈಚೆಯಿಂದ ಎಲ್ಲೆಲ್ಲಿಂದ ತೊಗೊಂಬರ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದರೆ ದ್ರೌಪದಿ ಮತ್ತು ಯುಧಿಷ್ಠಿರ ಅಂತಃಪುರದಲ್ಲಿದ್ದಾಗ, ಆ ಯುಧಿಷ್ಠಿರ ಅಂತಃಪುರದಲ್ಲಿ ಇದ್ದಾಗ ಅರ್ಜುನ ಹೋದನಲ್ಲ, ಹೋದದ್ದು ಬ್ರಾಹ್ಮಣರು ಬಂದು ನಮ್ಮ ದನಗಳನ್ನು ಕಳ್ಳರು ಕೊಳ್ಳೆ ಹೊಡೆದಿದ್ದಾರೆ ಅಂದಾಗ ಅಂತ ನಮ್ಮ ಭಾರತದ ಕಥೆ. ನೀವು ಯಕ್ಷಗಾನದಲ್ಲಿ ಅದಕ್ಕೊಂದು ಸುಂದರವಾದ ಕಥೆನೇ ಇದೆ, ಉಪಕಥೆ ಹಾಗೆ ಅವರೇ ನಿರ್ಮಾಣ ಮಾಡ್ತಾರೆ. ಭಾರತದ ಕಥೆಗಳಿಗೆ ಬಹಳ ದೊಡ್ಡ ಕ್ವಾಲಿಟಿ ಏನು ಅಂದರೆ, ಯಾರು ಹೇಗೆ ಬೇಕೋ ಅದನ್ನು ವಿಸ್ತರಿಸುವ ಹಾಗೆ ಅದು ಇದೆ. ಅದು ಅದರ ಗುಣ. ಕೆಲವು ಭಕ್ತಿ ಪ್ರಧಾನವಾಗಿ ವಿಸ್ತಾರ ಆಗುತ್ತೆ. ಈಗ ಶಬರಿ ಒಂದೊಂದೇ ಹಣ್ಣುಗಳನ್ನು ಒಣಗಿಸಿ ಇಟ್ಟಳು ಅಂತ ಮಾತ್ರ ಮೂಲ ಕಾವ್ಯದಲ್ಲಿರೋದು ರಾಮಾಯಣದಲ್ಲಿ. ಕಚ್ಚಿ ನೋಡಿ ರುಚಿ ನೋಡಿ ಹುಳಿ ಇದ್ದರೆ ಆಚೆಗಿಟ್ಟು ಸಿಹಿ ಇದ್ದರೆ ಮಾತ್ರ ಇಟ್ಟಳು ಅನ್ನೋದು ಆನಂತರ ಭಕ್ತರು ಮಾಡಿದ ಅದರ ವಿಸ್ತಾರ. ಆದರೆ ಭಕ್ತಿಗೆ ಅದು ಪೂರಕವಾಗ್ತಿದೆ, ಅದರಿಂದ ಚಂದ. ಹಾಗೆ ಭಕ್ತರು ವಿಸ್ತಾರ ಮಾಡುವಂತಹ ಭಾಗದ ಹಾಗೆ ಯುಧಿಷ್ಠಿರನ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಅವರಿಗೊಂದು ಕಡ್ಡಾಯ ನಿಯಮ ಇತ್ತು, ಒಳಗೋಗೋರು ಹೊರಗಡೆ ಚಪ್ಪಲಿ ಇಟ್ಟು ಹೋಗಬೇಕು. ಅಲ್ಲಿ ಚಪ್ಪಲಿ ಇದೆ ಅಂದರೆ ಒಬ್ಬಳು ಯಾರೋ ಒಳಗಿದ್ದಾರೆ ಅಂತ ಅರ್ಥ, ಚಪ್ಪಲಿ ಇಲ್ಲಾದರೆ ಅಂಡರ್ಸ್ಟುಡ್ ಅಲ್ಲಿ ಯಾರಿಲ್ಲ, ದ್ರೌಪದಿ ಇದ್ದಾಳೆ ಅಂತ ಅರ್ಥ. ಹೀಗೊಂದು ಅವರು ನಿಯಮ ಮಾಡ್ಕೊಂಡಿದ್ರು. ಆ ದಿವಸ ಯುಧಿಷ್ಠಿರ ಚಪ್ಪಲಿ ಬಿಟ್ಟು ಹೋಗಿದ್ದ, ಯಾವುದೋ ನಾಯಿ ಎತ್ಕೊಂಡು ಹೋಗ್ಬಿಟ್ಟಿತ್ತು. ಹೀಗಾಗಿ ಅಲ್ಲಿ ಅರ್ಜುನನಿಗೆ ಗೊತ್ತಿಲ್ಲ, ನಾಯಿ ತೊಗೊಂಡು ಹೋಗಿದ್ದರಿಂದ ಅವನಿಗೆ ಗೊತ್ತಿಲ್ಲದೆ ಅವನು ಒಳಗೋದ. ಅವನಿಗೆ ಯುಧಿಷ್ಠಿರ ಇರೋ ಕಲ್ಪನೆಯೇ ಇಲ್ಲ.
ಒಳಗೆ ಬಂದುಬಿಟ್ಟ ಮೇಲೆ ಅವನು ದ್ರೌಪದಿಗೆ ಹೇಳಿದ, ಹೀಗೆ ಅಲ್ಲಿ ಚಪ್ಪಲಿ ಇರಲಿಲ್ಲ, ಅದಕ್ಕೆ ಬಂದೆ, ಕ್ಷಮೆ ಇರಲಿ ಅಂತ. ದ್ರೌಪದಿಗೆ ಸಿಟ್ಟು ಬಂತು. ಸಿಟ್ಟು ಯಾರ ಮೇಲೆ ಮಾಡಬೇಕು? ನಾಯಿ ಮೇಲೆ ಮಾಡಬೇಕು. ಸೊ ನಾಯಿಗೆ ಅವಳು ಶಾಪ ಕೊಟ್ಟಳು, ನಾನು ಅಂತಃಪುರದಲ್ಲಿ ಏಕಾಂತದಲ್ಲಿರುವಾಗ ಭಂಗ ಮಾಡುವುದಕ್ಕೆ ಕಾರಣವಾದ ನಿನಗೆ, ನಿನ್ನ ಕಾಮ ಕಾರಣವಾದ ಕ್ರೀಡೆ ಮಾಡುವಾಗ ಸಾರ್ವಜನಿಕರು ನಗುವಷ್ಟು ಅವಮಾನಕಾರಕವಾದ ಕಾಮ ನಿನಗೆ ಸಂಭವಿಸಲಿ, ನಿನಗೆ ಬಿಡುಗಡೆ ಆಗದಿರಲಿ ಅಂತ ನಾಯಿಗೆ ಶಾಪ ಕೊಟ್ಟಳು ಅಂತ. ಹಾಗಾಗಿ ನಾಯಿ ಅದು ಒಮ್ಮೆ ಸುರತ ಕ್ರೀಡೆಗೆ ತೊಡಗಿದರೆ, ಗಂಡು ನಾಯಿ ಹೆಣ್ಣನ್ನು ಪ್ರವೇಶ ಮಾಡುವವರೆಗೆ ಮಾತ್ರ ಗಂಡಿನ ಆರ್ಭಟ, ಆಮೇಲೆ ಹೆಣ್ಣಿನ ವಶ. ಅದು ಹೆಣ್ಣು ಬಿಟ್ಟು ಕೊಡೋವರೆಗೆ ಗಂಡು ಬಿಡುಗಡೆ ಇಲ್ಲ, ಎಳ್ಕೊಂಡು ಹೋಗುವವರೆಗೆಲ್ಲ ಇದೆ ಅವುಗಳ ದುರಂತ ಕಾಮ. ನೀವು ಗೊತ್ತಿರಬಹುದು, ಇಡೀ ಪ್ರಾಣಿ ಸಂಕುಲದಲ್ಲಿ ಜೀವರಾಶಿಗಳಲ್ಲೇ ಅತ್ಯಂತ ಭಯಾನಕ ಮತ್ತು ನೋಡುವುದಕ್ಕೆ ಅಸಹನೀಯ ಕಾಮ ನಾಯಿಗಳದ್ದು. ಅದಕ್ಕೆ ಆ ನಾಯಿಯ ಕಾಮಕ್ಕೆ ಕಾರಣ ದ್ರೌಪದಿಯ ಶಾಪ ಅಂತ ಯಾರೋ ಕಥೆ ಬೆಳೆಸಿದರು. ಹೀಗೆಲ್ಲ ಕಥೆಗಳು ಬೆಳೀತವೆ, ಅವು ಯಾವ ಮೂಲ ಪಾಠ ಅಲ್ಲ. ಅಂದರೆ ಮಹಾಭಾರತದಲ್ಲಿ ಅಂಥ ಯಾವ ವಿವರಣೆಗಳು ಇಲ್ಲ. ಹಾಗೆಯೇ ಈ ಬಟ್ಟೆ ಮತ್ತೊಂದು ಮಗದೊಂದು, ಅದು ಒಂದು ಭಾಗ. ಆ ಥರದ ಪಠ್ಯ ವಿವರಗಳಿಲ್ಲ. ಎರಡನೇದು, ಹಾಗೆ ಕೃಷ್ಣ ತಾನು ಪ್ರತ್ಯಕ್ಷನಾಗಿ ಬಟ್ಟೆಯನ್ನು ಅನುಗ್ರಹಿಸಿ ಇವನು ಎಳೆದಷ್ಟು ಬಟ್ಟೆ ಬಂತು ಅನ್ನುವುದೇ ಇಲ್ಲ ಅನ್ನೋದು ಇನ್ನೊಂದು ಥರದ ವಿವರಣೆ ಕೊಡುವ ಮಾತುಗಳು, ಪಾಠಗಳು ಕೂಡ ಭಾರತದಲ್ಲಿ ಇವೆ. ಅದು ಒಂದು ದೃಷ್ಟಿಯಿಂದ ನಮ್ಮ ಅಪ್ಪ ಹೇಳೋದೇನು ಅಂದರೆ, ಹೆಣ್ಣು ಮಕ್ಕಳು ಒಂದು ಗಂಟು ಹಾಕ್ತಿದ್ರು. ಆ ಗಂಟು ಹೇಗೆ ಅಂದರೆ ಅವರಿಗಲ್ಲದೆ ಇನ್ಯಾರಿಗೂ ಬಿಚ್ಚಲಿಕ್ಕೆ ಬರ್ತಿರಲಿಲ್ಲ ಅಂತ. ಅವರು ಅವರ ಸುರಕ್ಷಿತತೆಗಾಗಿ ಅವರದ್ದೊಂದು ಗಂಟು ಹಾಕುವ, ಮುಂಡು ಉಡುವಾಗ ಒಂದು ಗಂಟು ಹಾಕುವ ಪ್ರಕ್ರಿಯೆ ಇತ್ತು. ಅದನ್ನು ಇನ್ಯಾವ ಕಾರಣಕ್ಕೂ ಬೇರೆಯವರಿಗೆ ಬಿಚ್ಚಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ದುಶ್ಯಾಸನ ಸೋತ ಅನ್ನೋದು ಒಂದು ಥರದಲ್ಲಿ ಕೆಲವರು ಇಂಟರ್ಪ್ರೆಟ್ ಮಾಡ್ತಾರೆ. ಇನ್ನು ಕೆಲವರು ಅದು ಒಂದು ಬಟ್ಟೆ ಕಳಚಿದಾಗ ಬಟ್ಟೆ ಕಳಚಲೇ ಇಲ್ಲ ಅನ್ನುವ ಹಾಗೆ ಒಂದು ಭಾವವನ್ನು ಕೊಡುವ ಯಾವುದೋ ಪವಾಡ ನಡೆಯಿತು. ಕಣ್ಣಿಗೆ ಯಾರಿಗೂ ಕೂಡ ಇಲ್ಲಿ ಇರುವ ಅಷ್ಟೂ ಜನರಿಗೆ ಬಟ್ಟೆ ಹಾಗೇ ಇದೆಯಲ್ಲ ಅನ್ನಿಸ್ತಿತ್ತು. ಹಾಗಾಗಿ ಅವನು ಮತ್ತೆ ಇವನಿಗೂ ಕಾಣಿಸ್ತಿರ್ತಾರೆ, ಇನ್ನೂ ಬಟ್ಟೆ ಇದೆಯಲ್ಲ, ಮತ್ತೆ ತೆಗೆದರೆ ಮತ್ತೊಂದು ಬಟ್ಟೆ ಇತ್ತು, ಒಟ್ಟು ಬಟ್ಟೆ ಮುಗಿಯಲಿಲ್ಲ. ಹೀಗೂ ವಿವರಣೆಗಳೆಲ್ಲ ಇವೆ. ನನಗೆ ಇಲ್ಲಿ ಬಹಳ ಮುಖ್ಯವಾಗಿ ನೆನಪಾಗುವುದು, ನಿಮಗೆ ಅಗ್ನಿಶ್ರೀಧರ್ ಅನ್ನುವ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಅವರ ಹೆಸರು ಗೊತ್ತಿರಲಿಕ್ಕೆ ಸಾಕು. ಅವರು ಅಂಡರ್ವರ್ಲ್ಡ್ ಡಾನ್ ಅಲ್ಲ, ತಾನು ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳಿದ ನಂತರದಲ್ಲಿ ಅವರು ಪತ್ರಕರ್ತರಾಗಿ ತನ್ನ ತಂತ್ರಲೋಕದ ಅನುಭವಗಳನ್ನೆಲ್ಲ ಪುಸ್ತಕ ಬರೆದಿದ್ದಾರೆ. ಅವರೊಬ್ಬ ತಂತ್ರ ಸಾಧಕ ಕೂಡ. ಅವರು ಮಾಂತ್ರಿಕರ ಜಾಡಿನಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ತಪನ್ ಅಂತ ಒಬ್ಬ ಸಾಧಕ ಬರ್ತಾನೆ. ಈ ತಪನ್ ಅನ್ನುವ ಸಾಧಕನಿಗೆ ನಿರಂತರವಾಗಿ ಏನು ಹಸಿವು ಅಂತಂದರೆ, ತಂತ್ರ ಮಾರ್ಗದಲ್ಲಿ ಹೆಣ್ಣನ್ನು ಗೆಲ್ಲುವುದಕ್ಕೆ ಬೇರೆ ಬೇರೆ ಕ್ರಮಗಳಿವೆ. ಈ ಕಾಮ ಅನ್ನೋದನ್ನು ಗೆಲ್ಲುವುದು ಒಂದು ತಾಯಿಯ ಮೂಲಕ, ತಾಯಿ ಅದನ್ನು ನನಗೆ ಸಾಧ್ಯ ಆಗಿಸ್ತಾಳೆ ಅನ್ನುವುದೇ ಅವರ ದೊಡ್ಡ ಒಂದು ಸಾಧನಾ ಪಥ. ಈ ತಪನ್ ಇಂಥದ್ದೊಂದು ಸಾಧನೆಯನ್ನು ಉದ್ದೇಶವಾಗಿಟ್ಟುಕೊಂಡು ಬಹಳಷ್ಟು ಈ ಕಾಶಿಯ ಭಾಗ, ಆ ಭಾಗಗಳಲ್ಲಿ ಸಿಕ್ಕುವ ಭೈರವಿಗಳನ್ನು ಹುಡುಕ್ತಿರ್ತಾರೆ, ತಾಂತ್ರಿಕ ಹೆಣ್ಣು ಮಕ್ಕಳನ್ನು. ಒಂದು ಸಂದರ್ಭ ಬರುತ್ತೆ, ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ ಆ ಪುಸ್ತಕನ. ಒಳ್ಳೆಯದು ಯಾರ ಹತ್ರ ಇದ್ರೂ ಗುಣಕ್ಕೆ ಮತ್ಸರವಿಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳೋದು. ಆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಘಟನೆಯನ್ನು ಅವರು ಉಲ್ಲೇಖ ಮಾಡ್ತಾರೆ. ತಪನ್ನಿಗೆ ಏನಾಗುತ್ತೆ ಅಂದರೆ, ಒಬ್ಬಳು ತಾಯಿ ಅನ್ನಿಸಿಕೊಳ್ಳಬಹುದಾದ ಒಬ್ಬ ಭೈರವಿ ಸಿಗ್ತಾಳೆ. ಆ ಭೈರವಿಯ ಜೊತೆಗೆ ಇವರಿಗೆ ಸಂಪೂರ್ಣ ಒಂದು ನಂಬಿಕೆ ಬರುತ್ತೆ, ಇವಳು ನನ್ನ ದೈಹಿಕ ದೌರ್ಬಲ್ಯವಾದ ಕಾಮದಿಂದ ದಾಟಿಸ್ತಾಳೆ ಅಂತ. ಅವರು ಬೆನ್ನು ಹತ್ತುತ್ತಾರೆ. ಅವನ ಜೊತೆಗೆ ಮತ್ತೆ ಕಡೆಗೆ ಅವರು ಒಬ್ಬರೊಬ್ಬರು ಬಹಳ ಆತ್ಮೀಯರಾಗ್ತಾರೆ, ಮಾತುಕತೆ ಆಗುತ್ತೆ. ಇವಳು ಸಂಪೂರ್ಣ ಅವನನ್ನು ಗಮನಿಸ್ತಿದ್ದಾಳೆ. ಅವಳಿಗೆ ಗೊತ್ತಾಗ್ತಿರ್ತದೆ ಇವನು ದೇಹದ ಕಾಮವನ್ನು ಇನ್ನೂ ದಾಟಿಲ್ಲ, ಇವನನ್ನು ದಾಟಿಸಬೇಕು, ಯಾಕಂದರೆ ಇವನಿಗೊಂದು ಒಳಗೊಂದು ಈ ದೇಹದ ಕಾಮವನ್ನು ದಾಟಿಸುವ ಹಸಿವಿದೆ. ಎಲ್ಲ ಅರ್ಥ ಮಾಡ್ಕೊಂಡು, ಅಂದರೆ ಅವನನ್ನು ನೋಡಿಯೇ ತಿಳಿದು ಅವನನ್ನು ಒಂದು ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಾಳೆ. ಅವನ ಮುಖಾಂತರವೇ ಅವನು ತಪನ್ ಅಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಅವನಿಗೆ ಕ್ಲಬ್ ಮೆಂಬರ್ ಇರ್ತಾನೆ. ಕ್ಲಬ್ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲೊಂದು ಹೋಟೆಲ್ ರೂಮು ಇರುತ್ತೆ, ಅಲ್ಲಿ ಬೇಕಾದ ಊಟಗಳನ್ನು ಕೊಡ್ತಾರೆ, ಅಲ್ಲಿ ಇಸ್ಪೀಟ್ ಆಡುವುದು, ಕುಡಿಯುವುದು ಎಲ್ಲವೂ ಇರುತ್ತೆ. ಇವನು ಆ ಕ್ಲಬ್ಬಿನ ಮೆಂಬರ್ ಇರ್ತಾನೆ. ಇವರು ಏನು ಮಾಡ್ತಾರೆ ಅಂದರೆ, ನೀನೊಂದು ಕೆಲಸ ಮಾಡು,
ನಾಳೆ ದಿನಕ್ಕೆ ಒಂದು ಕೋಣೆಯನ್ನು ನಮಗಾಗಿ ನಿಗದಿ ಮಾಡು, ನಾವು ನಾಳೆ ಕೋಣೆಗೆ ಹೋಗೋಣ. ಇವನಿಗೇನೋ ಇವಳಿಗೆ ನನ್ನ ಕಾಮವನ್ನು ದಾಟಿಸ್ತಾಳೆ, ಮತ್ತು ಕಾಮವನ್ನು ದಾಟಿಸುವುದಂದರೆ ನನಗೆ ದೈಹಿಕವಾಗಿ ಇವಳು ಸಿಗ್ತಾಳೆ. ಇದು ಒಳಗಿರುವ ಇವನ ದೌರ್ಬಲ್ಯ. ಅಂತೂ ಕೋಣೆಯನ್ನು ಬುಕ್ ಮಾಡ್ತಾನೆ. ಕೋಣೆಯಲ್ಲಿ ಕೂತಾಗ ತಪನ್ ಮತ್ತು ಅವರಿಬ್ಬರೇ ಇದ್ದಾರೆ. ಆ ಭೈರವಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾಳೆ, ಜೀವನದಲ್ಲಿ ಎಂದಾದರೂ ಬೆತ್ತಲಾಗಿದ್ದೀಯಾ ಅಂತ. ಅವನು ಹೌದು ಅಂತಾನೆ. ಯಾವಾಗ? ಅವನು ಯಾವುದೋ ಒಂದು ಅಲ್ಲ ಅಂತಾಳೆ ಅವಳು. ಅದಕ್ಕೂ ಮೊದಲು ಬೆತ್ತಲಾಗಿದ್ದೆ, ನೆನಪು ಮಾಡಿಕೊ. ಇನ್ಯಾವುದೋ ಹೇಳ್ತಾನೆ, ಮದುವೆ ಆದಾಗ. ಅಲ್ಲ ಅಂತಾಳವಳು. ಇನ್ನೂ ನೆನಪು ಮಾಡಿಕೊ, ಅದಕ್ಕೂ ಮೊದಲು ಬೆತ್ತಲಾಗಿದ್ದೆ. ಅವನು ಒಂದೊಂದೇ ತಾನು ಯಾವಾಗ ಬೆತ್ತಲಾಗಿದ್ದೇನೆ ಅನ್ನೋದನ್ನು ತಾನೇ ನೆನಪು ಮಾಡ್ತಾ ಮಾಡ್ತಾ ಕಡೆಗೆ ಹೇಳ್ತಾನೆ, ನಾನು ಪುಟ್ಟ ಹುಡುಗನಿದ್ದಾಗ ನಾನು ತೀರಾ ಇನ್ನೂ ದೈಹಿಕ ವಾಂಛೆ ಆರಂಭ ಆಗುವ ಹೊತ್ತಿಗೆ ಒಮ್ಮೆ ಬೆತ್ತಲಾಗಿದ್ದೆ, ಮುಷ್ಟಿ ಮೈಥುನಕ್ಕಾಗಿ. ಅದು ನಾನು ಪ್ರಥಮದಲ್ಲಿ ಬೆತ್ತಲಾದದ್ದು ಅಂತ ನನ್ನ ನೆನಪು ಅಂತ. ಭೈರವಿ ಹೇಳ್ತಾಳೆ, ನೀನು ಸತ್ಯ ಹೇಳುತ್ತಿದ್ದಿ, ನೀನು ನಿಜಕ್ಕೂ ಬೆತ್ತಲಾದದ್ದು ಅವತ್ತು ಮೊದಲು. ಆಮೇಲೆ ಇವನಿಗೆ ಮತ್ತಷ್ಟು ಕಾಮೋದ್ರಿಕ್ತನಾಗ್ತಾನೆ. ಆ ವಿಷಯವೇ ಮಾತಾಡ್ತಾಳಲ್ಲ ಅಂತ ಹೇಳಿದ್ವ, ಅದೇ ಅಪೇಕ್ಷೆ ಬೇರೆ ವಾಂಛೆಗಳು ಒಳಗಿದ್ದರಿಂದ, ಅದೇ ಭಾವದಿಂದ ಅವಳು ಕೇಳ್ತಾಳೆ, ನಿನಗೆ ಈಗ ಕಾಮ ದಾಟಬೇಕಾಗಿದೆ ಅಲ್ಲವೇ? ಹೌದು. ಅದಕ್ಕಾಗಿ ನನ್ನ ಸಹಾಯ ಬೇಕಾಗಿದೆ ಅಲ್ಲವೇ? ಹೌದು. ಮತ್ತೆ ಬಟ್ಟೆ ತೊಟ್ಟುಕೊಂಡು ಯಾಕಿದ್ದಿ ಕೇಳ್ತಾಳೆ ಅವಳು. ಇವನು ಇನ್ನೂ ನನ್ನ ಪ್ರೋತ್ಸಾಹ ಕೊಡ್ತಿದ್ದಾಳೆ ಅಂತ ತಿಳ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತೆಗಿಯಕ್ಕೆ ಶುರು ಮಾಡ್ತಾನೆ. ಇವಳು ಬಟ್ಟೆ ತೆಗಿತಾಳೆ. ಇವಳು ಬಟ್ಟೆ ತೆಗೆದು ತನ್ನನ್ನು ಬತ್ತಲಾಗ್ಲಿಕ್ಕೆ ಹೇಳಿದ್ದು ಅಂದರೆ ಈಗಿನ್ನು ತನ್ನನ್ನು ದೈಹಿಕವಾದ ಒಂದು ಯಾವ ತಾನು ಇಷ್ಟು ದಿನ ಅಪೇಕ್ಷೆ ಪಟ್ಟಿದ್ದೆ ಅದಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತ ಇವನ ಯೋಚನೆ. ಅವಳು ಇದ್ದಕ್ಕಿದ್ದ ಹಾಗೆ ನನ್ನನ್ನು ಹಿಂಬಾಲಿಸು ಅಂತ ಹೇಳಿ ಟಕ್ಕ ಹೊರಗೆ ಬಂದು ಬಾಗಿಲು ಓಪನ್ ಮಾಡಿ ಹೊರಗೆ ಬಂದುಬಿಡ್ತಾಳೆ. ಕ್ಲಬ್ ಹೌಸು, ನೆನಪಿಟ್ಕೊಳ್ಬೇಕು, ಸಾರ್ವಜನಿಕ ಸಂಜೆಯ ಹೊತ್ತು. ಸಾಕಷ್ಟು ಜನ ಕ್ಲಬ್ನಲ್ಲೆಲ್ಲ ಕುಡಿಲಿಕ್ಕೆ, ಇಸ್ಪೀಟ್ ಆಡೋಕ್ಕೆ ಕೂತಿದ್ದಾರೆ. ಇವನು ಆ ಕ್ಲಬ್ ಮೆಂಬರ್ ಆದ್ದರಿಂದ ಎಲ್ಲ ಸಪ್ಲೈಯರ್ಗಳಿಗೆ ಇವನು ಗುರ್ತಿದೆ, ಮತ್ತು ಅಲ್ಲಿರೋ ಅಷ್ಟು ಜನರಿಗೆ ಹೆಚ್ಚಿನವರಿಗೆ ಇವನು ಪ್ರತಿಷ್ಠಿತನಾದದ್ರಿಂದಲೂ ಗುರ್ತಿದೆ. ಅವಳು ಬಾಗಿಲು ತೆಗೆದು, ನಿನಗೆ ಕಾಮವನ್ನು ದಾಟಬೇಕಲ್ಲವೇ, ನನ್ನನ್ನು ಹಿಂಬಾಲಿಸು ಅಂತ ಹೊರಗೆ ಬಿಡ್ತಾಳೆ. ಅವಳು ಬತ್ತಲು, ಇವನು ಬತ್ತಲು. ಇವನಿಗೆ ಒಂದು ಥರದಲ್ಲಿ ಭಾರಿ ಅವಮಾನ, ಮತ್ತೊಂದು ಕಡೆ ಇವಳ ಪರೀಕ್ಷೆಯನ್ನು ನಾನೀಗ ಗೆಲ್ಲದೇ ಇದ್ದರೆ ನನ್ನನ್ನು ಅವಳು ಬಿಟ್ಬಿಡ್ಬೋದು ಅಂತ ತಾನು ಮುಂದೆ ಹೋಗ್ತಾನೆ. ಒಂದು ಥರದ ಎಲ್ಲ ಅವಮಾನ ಮತ್ತು ಭಯ, ಅದರ ಜೊತೆಗೇನೆ ಇವಳ ಮೇಲಿನ ನಂಬಿಕೆ, ಪಡಿತೇನೆ ಅನ್ನುವ ಛಲ, ಸಾಧನೆಯ ನೆನಪು ಎಲ್ಲ ಮಾಡ್ಕೊಂಡು ಬೆನ್ನು ಹತ್ತುತ್ತಾನೆ. ಅವಳು ನೇರವಾಗಿ ಅಷ್ಟೂ ಜನ ಕೂತು ತಿಂಡಿ ತೀರ್ಥಗಳನ್ನು ತಿನ್ನುವ ಆ ಜಾಗಕ್ಕೆ ಬಂದರೆ ಪ್ರತಿಯೊಬ್ಬರು ಹಾಯ್ ತಪ್ಪನ್, ಹಲೋ ಎಲ್ಲ ಮಾತಾಡ್ತಾರೆ. ಇವನು ಬಹಳ ಹಾಯ್ ಮುಖ ನೋಡ್ಲಿಕ್ಕಾಗದ ಹಾಗೆ ಕಣ್ಣು ತಪ್ಪಿಸ್ತಾ ಎಲ್ಲರಿಗೂ ವಿಶ್ ಮಾಡ್ತಾ ಇವಳು ಅಷ್ಟೂ ಜನರ ಮಧ್ಯೆ ತಿರುಗಾಡಿ ಮೇಲಿನ ಭಾಗಕ್ಕೆ ಹೋಗ್ತಾಳೆ. ಅದು ಮತ್ತೆ ಛತ್ತಿನಲ್ಲಿ ಕೂಡ ಎಲ್ಲ ಕೂತಿದ್ದಾರೆ. ಅಲ್ಲಿ ಓಪನ್ ಟೇಬಲ್ಗಳಲ್ಲಿ ಸಾಕಷ್ಟು ಜನ ಪ್ರತಿಷ್ಠಿತರು ಇವನು ಮತ್ತೆ ಅಲ್ಲಿಯೂ ಒಂದು ರೌಂಡ್ ತಿರುಗಾಡಿಸ್ತಾಳೆ. ಅಲ್ಲೂ ಅವನು ಎಲ್ಲರ ಮುಖ ತಪ್ಪಿಸೋದಕ್ಕಾಗದೆ, ಏನು ಮಾಡೋದು ಗೊತ್ತಾಗದೆ, ಗುರುತಿರುವವರಿಗೆಲ್ಲ ನಮಸ್ಕಾರ ಹೇಳಿಕೊಂಡು ಬತ್ತಲೆಯ ಮೇಲೆ ಬರ್ತಾನೆ. ಅದಕ್ಕೂ ಮೇಲಿನ ಓಪನ್ ಟೆರೇಸಿಗೆ ಕರ್ಕೊಂಡು ಹೋಗ್ತಾಳೆ. ಆ ಓಪನ್ ಟೆರೇಸಲ್ಲಿ ಇನ್ನು ಯಾರೂ ಇರೋದಿಲ್ಲ. ಅಲ್ಲಿ ಒಂದು ಗೋಡೆಯ ಅಂದರೆ ಪ್ಯಾರಾಪಿಟ್ ವಾಲ್ ಅಂತ ನಾವು ಯಾವುದು ಹೇಳ್ತೇವೆ, ಅದಕ್ಕೆ ಹಚ್ಚಿ ನಿಂತು ಹೀಗೆ ಆಕಾಶ ನೋಡ್ತಾಳೆ. ನೋಡಿ ಹೇಳ್ತಾಳೆ, ತಪನ್, ಮೇಲೆ ನೋಡು ಆಕಾಶ, ನಕ್ಷತ್ರಗಳು, ವಾಯು, ಬೆಳಕು ಎಲ್ಲವೂ ಪಂಚಭೂತಗಳು ಈಗ ನಿನ್ನನ್ನು ಬೆತ್ತಲಾಗಿ ನೋಡುತ್ತಿವೆ. ಹೀಗೆ ಬೆತ್ತಲಾಗುವುದು ನಿಜವಾದ ಬೆತ್ತಲು. ನೀನು ಕೋಣೆಯ ಒಳಗೆ ಬೆತ್ತಲಾಗುತ್ತೀಯಲ್ಲ, ಆಗ ನಿನಗೆ ಗೊತ್ತು ನೀನು ಬೆತ್ತಲಾದದ್ದನ್ನು ಆ ಹೆಣ್ಣು ಯಾರಿಗೂ ಹೇಳುವುದಿಲ್ಲ ಎನ್ನುವ ನಂಬಿಕೆಯ ಪರದೆ ಇದೆ. ನಿನಗೆ ಮತ್ತು ಅವಳಿಗಲ್ಲದೆ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಎಲ್ಲ ಕಿಟಕಿಗಳಿಗೆ ಪರದೆ ಮುಚ್ಚಿರುತ್ತಿ, ಕಿಟಕಿಗಳನ್ನು ನೀನು ಹಾಕಿರುತ್ತಿ. ಬಾಗಿಲು ಬಂಧಿಸಿದ ಸ್ಥಿತಿಯಲ್ಲಿ ನೀನು ಒಂದು ನಂಬಿಕೆಯ ಮೇಲೆ, ಅವಳು ನನ್ನನ್ನು, ನಾನು ಅವಳನ್ನು ನಂಬಿದ್ದೇನೆ ಅನ್ನುವ ನಂಬಿಕೆಯ ಪರದೆಯ ಜೊತೆಗೆ ನೀನು ಅವಳನ್ನು ಸೇರುತ್ತಿ. ಈ ನಂಬಿಕೆಯ ಪರದೆ ಹರಿಯದೆ ನೀನು ನಿಜಕ್ಕೂ ಬೆತ್ತಲಾಗುವುದು ಪಂಚಭೂತಗಳ ಜೊತೆಗೆ ಮಾತ್ರ. ಅದನ್ನು ನೀನಿವತ್ತು ಮಾಡಿದ್ದಿ, ನೀನು ಗೆದ್ದಿದ್ದಿ ಅಂತ ಹೇಳ್ತಾಳೆ. ಇವನಿಗೆ ಗಾಬರಿ ಆಗುತ್ತೆ. ಇವನು ಇರಬಹುದು ಅಂತ ಅಷ್ಟೇ ಕೈ ಚೆಲ್ತಾನೆ.
ಸುಮ್ಮನೆ ಬಾ ನನ್ನ ಜೊತೆಗೆ ಕೆಳಗೆ, ಟಕ 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 ಕೆಳಗೆ ಬರ್ತಾಳೆ. ಮತ್ತಷ್ಟು ಜನರ ಮುಂದೆ ಹೀಗೇ ಬಂದು ಕೆಳಗೆ ಬಂದು ಕೋಣೆಗೆ ಬಂದು ಕೋಣೆಯ ಬಾಗಿಲು ತೆಗೆದು ಕೋಣೆಯ ಬಾಗಿಲಿನ ಕೊಂಡಿ ಹಾಕಿ ಬಟ್ಟೆ ಹಾಕಿಕೊಳ್ತಾ ಹೇಳ್ತಾಳೆ, ನೀನೀಗ ಹೊರಗೆ ಹೋಗಿದ್ದೆಯಲ್ಲ, ಹೌದು. ನಿನಗೆ ಬಹಳ ಜನ ಗುರುತಿನವರಿದ್ದರಲ್ಲ, ಹೌದು. ಅವರನ್ನೆಲ್ಲ ಗಮನಿಸಿದೆಯಾ? ಹೌದು, ನಾನು ಅವರಿಗೆಲ್ಲ ಹಲೋ ಅಂದಾಗ ಹಾಯ್ ಅಂದಿದ್ದೇನೆ. ನೆನಪು ಮಾಡಿಕೊ ಅವರ ಮುಖಚಹರೆ ಹೇಗಿತ್ತು. ನೆನಪು ಮಾಡ್ಕೊಳ್ತಾನೆ. ಅವಳು ಹೇಳ್ತಾಳೆ, ಅವರು ಯಾರಿಗಾದರೂ ನೀನು ಬಟ್ಟೆ ಹಾಕಿಲ್ಲ ಎನ್ನುವಂತೆ ಆ ಖಂಡಿತ ಅವರ ಕಣ್ಣುಗಳಲ್ಲಿ ಆ ಥರದ ಒಂದು ಭಾವದಿಂದ ಯಾರಾದರೂ ನಿನ್ನನ್ನು ವಿಶ್ ಮಾಡಿದ್ರಾ ಅಂತ ಕೇಳ್ತಾಳೆ. ಅವ್ನು ನೆನ್ಪು ಮಾಡ್ಕೊಳ್ತಾನೆ, ಹೌದಲ್ಲ ಅವ್ರು ಬಹಳ ನಾರ್ಮಲ್ ಹಾಯ್ ಅಂದಿದ್ರು. ಯಾವ ಒಂದು ಇದೇನಿದು ಈ ವೇಷ ಅನ್ನೋ ಹಾಗೆ ಮುಖದಲ್ಲೋ ಕಣ್ಣಿನಲ್ಲೋ ನಗುವಿನಲ್ಲೋ ಚಹರೆಯಲ್ಲೋ ಎಲ್ಲೂ ಕೂಡ ನನ್ನನ್ನು ಅವರು ಆಭಾಸವಾಗಿ ನೋಡಲಿಲ್ಲ. ಕರೆಕ್ಟ್ ಇವಳು ಹೇಳೋದು. ತಕ್ಷಣ ತಾಯಿ ಭೈರವಿ ಹೇಳ್ತಾಳೆ, ನೀನು ನನ್ನ ಜೊತೆಗೆ ಅಲ್ಲಿಂದ ಆ ಕೋಣೆಯಿಂದ ಮೇಲಿನ ಆ ಉಪ್ಪರಿಗೆಯ ಛತ್ತಿನವರೆಗೆ ಬರುವವರೆಗೂ ಕೂಡ ನಿನ್ನನ್ನು ನೋಡಿದವರಿಗೆ ನೀನು ಬಟ್ಟೆ ಹಾಕಿಲ್ಲ ಎಂದು ಯಾವ ದೃಷ್ಟಿಯಿಂದಲೂ ಕಂಡಿಲ್ಲ. ಅವರಿಗೆ ನೀನು ಬಟ್ಟೆ ಹಾಕಿದಂತೆಯೇ ಕಾಣಿಸಿದ್ದಿ. ಕಾರಣವೇನು ಗೊತ್ತೇ? ಪೂರ್ತಿ ನಂಬಿಕೆಯಿಂದ ಶರಣಾಗತರಾದರೆ ನಮ್ಮ ಸುತ್ತ ದೇವತೆಗಳ ರಕ್ಷಣೆ ಇರುತ್ತದೆ, ಅವರು ನಮ್ಮ ಮಾನವನ್ನು ಕಳೆಯುವುದಿಲ್ಲ. ಏನದ್ಭುತವಾದ ಒಂದು ವಿವರಣೆ. ನೀನು ಅಂಥದೊಂದು ಸಂಪೂರ್ಣ ಶರಣಾಗತತ್ವದಲ್ಲಿ ನನ್ನ ಬಳಿ ಬಂದಿದ್ದಿ, ತಾಯಿ ಎಂದು ನಂಬಿದ್ದಿ, ನಿನ್ನ ದೇಹವಾಂಛೆಯನ್ನು ನಾನು ಕಳೆಯುತ್ತೇನೆ ಎನ್ನುವ ನಂಬಿಕೆ ಇತ್ತು. ಆ ನಂಬಿಕೆಯ ಆಧಾರದಲ್ಲಿ ನಿನ್ನ ದೇಹದ ಮೇಲೆ ಆ ದೇವತೆಗಳ ಉಡುಪಿನ ರಕ್ಷಣೆ ಇತ್ತು. ಹಾಗಾಗಿ ನೀನು ಬತ್ತಲು ಕಾಣಲಿಲ್ಲ. ನನಗೆ ದ್ರೌಪದಿ ಬತ್ತಲು ಯಾಕಾಗಲಿಲ್ಲ? ಕೃಷ್ಣನ ನಂಬಿಕೆ. ಕೃಷ್ಣನನ್ನು ನಂಬಿದ ಆ ಒಂದು ನಂಬಿಕೆ ಇದೆಲ್ಲ ಅಧ್ಯಾತ್ಮ ಪಥವೇ ಹಾಗೆ. ಹೇಗೆ ಮಾಡ್ತದೆ ನಮ್ಮ ಒಳಗೊಂದು ಧೀಶಕ್ತಿಯನ್ನು ವಿಸ್ತರಿಸ್ತದೆ ಅಂದರೆ, ಅಹಂಕಾರ ಅಲ್ಲ, ಗೊತ್ತಾಗ್ತಾ ಬರುತ್ತೆ ನನ್ನನ್ನು ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ, ನನಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾನು ಅವರ ಕೈಗೂಸು ಅಂತ. ಈ ಥರದ ಸಂಗತಿಗಳನ್ನು ವೇದವ್ಯಾಸರು ಪ್ರಕಟವಾಗಿ ಹೇಳದಿದ್ದರೂ ಕೂಡ ಅದು ಬಹಳ ಬಹಳ ಮೌನದಲ್ಲಿ ಅವರ ಎರಡು ವಾಕ್ಯಗಳ ಮಧ್ಯೆ ಎಲ್ಲ ಸಿಕ್ಕುವಂತಹ ಸತ್ಯ. ಅಂಥದೊಂದು ದ್ರೌಪದಿಯ ಸತ್ಯವನ್ನು, ದ್ರೌಪದಿ ತೋರಿದ ಆ ಒಂದು ನಂಬಿಕೆಯ ಆ ವಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತ ನಾನು ಭಾವಿಸ್ತೇನೆ. ಇದು ನನಗೆ ದ್ರೌಪದಿ ವಸ್ತ್ರಾಪಹರಣ ಕೇವಲ ದುಶ್ಯಾಸನನ ಕಾರಣವಲ್ಲ. ಜಗತ್ತಿನ ಯಾವ ಗಂಡು ಹೆಣ್ಣನ್ನು ಬತ್ತಲೆ ಮಾಡಲಾರಳು. ಇನ್ನೂ ಒಂದು ಸಂಗತಿ ಇದೆ. ಜಗತ್ತಿನ ಯಾವ ಗಂಡು ಹೆಣ್ಣನ್ನು ಮೋಸ ಮಾಡಿ ಬಲಿ ತೆಗೆದುಕೊಂಡು ಅತ್ಯಾಚಾರ ಮಾಡಬೇಕು ಅಂತ ಹೋದವರೆಲ್ಲ ಆ ಹೆಣ್ಣು ನಾಶವಾಗಿಲ್ಲ, ಹೋದ ಗಂಡಿನ ಸರ್ವನಾಶವಾಗಿದೆ. ನೀವು ಅದನ್ನೂ ಕೂಡ ನಿಮ್ಮ ಎಲ್ಲ ಹಿಸ್ಟರಿಯ ಪ್ರತಿ ಪುಟಗಳಲ್ಲಿ ನೀವು ಗಮನಿಸಬಹುದು. ಹಾಗಾಗಿ ಅವಮಾನಕ್ಕೆ ಒಳಗಾದ ಯಾವ ಹೆಣ್ಣು ಕೂಡ ನಾಶವಾಗುವುದಿಲ್ಲ, ಅವಮಾನಕ್ಕೆ ಒಳಪಡಿಸಿದ ಯಾವ ಗಂಡೂ ಏಳಿಗೆ ಆಗುವುದಿಲ್ಲ, ಸರ್ವನಾಶವಾಗ್ತಾನೆ. ಆ ಕ್ಷಣಕ್ಕಾಗಲಿಕ್ಕಿಲ್ಲ, ಕಾಲಾಂತರದಲ್ಲಿ. ಯಾಕೆ ಅಂದರೆ ಹೆಣ್ಣು ಶಕ್ತಿ, ಅವಳನ್ನು ನಿರ್ನಾಮ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನುವುದೇ ಅಧ್ಯಾತ್ಮ ಪಥ. ಶಕ್ತಿಯನ್ನು ಭಗವಂತನ ಪ್ರತೀಕವಾದ ಪ್ರಕೃತಿಯ ಭಾಗ. ಪ್ರಕೃತಿಯನ್ನು ನಾಶ ಮಾಡಿದೆ ಅಂದವ ಗಂಡಸು ಯಾವ? ಎಷ್ಟು ದಿನ ಮಾಡಿಯಾನು? ಪ್ರಕೃತಿ ನೀನು ನಾಶ ಮಾಡಿದಷ್ಟು ನಿನಗೆ ತೊಂದರೆ. ಹಾಗೆ ಹೆಣ್ಣು ನಾಶವಾಗಲಾರಳು ಅಥವಾ ಅವಮಾನವೋ ಮಾನಭಂಗವೋ ಅವಳಿಗೆ ಯಾವ ಸ್ಥಿತಿಯನ್ನೂ ಉಂಟು ಮಾಡೋದಿಲ್ಲ. ಇದು ಒಂದು ಭಾಗವಾದರೆ, ಇದನ್ನು ಬಹಳ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ಅನ್ನುವ ಹಾಗೆ ಇಡೀ ಧರ್ಮಶಾಸ್ತ್ರವೇ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕುವಂತೆ ಆಗುತ್ತದೆ ಅಂಥ ಮನೆ ವಂಶ ನಿರ್ವಂಶವಾಗುತ್ತದೆ ಅನ್ನುವ ಧರ್ಮಶಾಸ್ತ್ರವನ್ನು ಕೂಡ ಮುಂದೆ ಬರೀತಾರೆ ವೇದವ್ಯಾಸರು. ಧರ್ಮಶಾಸ್ತ್ರದ ಭಾಗವಾಗಿ ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲೂ ಈ ಮಾತುಗಳನ್ನು ಹೇಳ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ವಂಶ ನಿರ್ವಂಶ ಆಗ್ತದೆ. ಒಂದು ಹೆಣ್ಣು ಮನೆತನದ ಒಬ್ಬ ಹೆಣ್ಣನ್ನು ಕಣ್ಣೀರು ಹಾಕುವಂತೆ ಯಾರೇ ಮಾಡಿದರೂ ಆ ವಂಶ ನಿರ್ವಂಶವಾಗ್ತದೆ ಅನ್ನುವುದು ಬಹಳ ಪ್ರಕಟವಾಗಿ ಹೇಳುವಂತಹ ಮಾತು. ಹಾಗಾಗಿ ದ್ರೌಪದಿ ನಾಶವಾಗಲಿಲ್ಲ,
ದ್ರೌಪದಿಯ ಮುಖಾಂತರ ಇನ್ಯಾವುದೋ ನಾಶವಾಗಲಿಲ್ಲ. ನಾಶವಾದದ್ದು ಯಾರು ಅದನ್ನು ಮಾಡಲಿಕ್ಕೆ ಹೊರಟ್ರಲ್ಲ ಅವರ ವಂಶ. ಅದು ನಮಗೆ ಮುಂದೆ ದಾಖಲಾದ ವಿಷಯ ಮಹಾಭಾರತದಲ್ಲಿ. ಈ ಎಲ್ಲ ಅಂಶಗಳನ್ನು ಒಂದು ಶಕ್ತಿಯ ಭಾಗವಾಗಿ, ಒಂದು ನಂಬಿಕೆಯ ಭಾಗವಾಗಿ, ಒಂದು ತತ್ವದ ಭಾಗವಾಗಿ ಆ ಇಡೀ ಘಟನೆಯನ್ನು ನೋಡಬೇಕು ಅಂತ ನಾನು ಭಾವಿಸ್ತೇನೆ. ನಾನು ನಿನ್ನೆ ದಿವಸ ನಿಮಗೆ ಹೇಳಿದೆ, ಅವರು ಕಡೆಗೆ ಎಲ್ಲವನ್ನೂ ಧೃತರಾಷ್ಟ್ರ ಮರಳಿ ಅನುಗ್ರಹಿಸಿದ, ವರ ಕೇಳು ಅಂತ ಹೇಳಿ ಅಷ್ಟೂ ವಾಪಸ್ಸು ಕೊಟ್ಟ, ನೀವು ಇನ್ನೂ ಇಂದ್ರಪ್ರಸ್ಥಕ್ಕೆ ಹೋಗಿ ಅಂತ ಹೇಳಿದ. ಅವರು ಮರಳಿದರು ಒಂದೇ. ಕೆಲವರಿಗೆ ಪ್ರಶ್ನೆ ಆಯಿತು, ಅವರು ದ್ಯೂತದಿಂದ ವನವಾಸಕ್ಕೆ ಹೋಗೋದಲ್ವ, ಅದೇನು ಇಂದ್ರಪ್ರಸ್ಥಕ್ಕೆ ಮರಳೋದು ಅಂತ. ವಾಸ್ತವಿಕ ಇಂದ್ರಪ್ರಸ್ಥಕ್ಕೆ ಕಳಿಸಿ ಆಗಿತ್ತು. ಇತ್ತ ಇವರಲ್ಲಿ ಡಿಸ್ಕಷನ್ ಪ್ರಾರಂಭ ಆಗುತ್ತೆ, ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಇವರ ಮಧ್ಯೆ. ಇದೇನಿದು, ನಾವು ಎಷ್ಟು ಕಷ್ಟಪಟ್ಟು ಕಳುಹಿಸಿದ್ದು, ಎಷ್ಟು ಕಷ್ಟಪಟ್ಟು ಗಳಿಸಿದ್ದು ಅಷ್ಟೂ ಸಂಪತ್ತನ್ನು ಮತ್ತೆ ವಾಪಸ್ ಕೊಟ್ಬಿಟ್ನಲ್ಲ ನಮ್ಮ ಅಪ್ಪ ಹೀಗೆ ಮಾಡಿದರೆ ನಾವು ಹೇಗೆ ಗೆಲ್ಲೋದು ಅಂತ ಒಂದು ದೊಡ್ಡ ದುಃಖ ಪ್ರಾರಂಭ ಆಗಿ, ಇವನು ಹೀಗೆ ಮಾಡ್ತಾನೆ, ನಾವು ಗೆಲ್ತೀವಿ, ನಮ್ಮ ಅಪ್ಪ ಅವರನ್ನು ಮತ್ತೆ ಅವರೇ ಗೆದ್ದಂಗೆ ಮಾಡಿಸ್ತಾನೆ, ನಮಗೆ ಮುಕ್ತಾಯ ಇಲ್ಲ, ನಾವು ಇದರಿಂದ ಪಾರಾಗೋದು ಹೇಗೆ ಅಂತೆಲ್ಲ ದುರ್ಯೋಧನ ಬಹಳ ಖಿನ್ನನಾಗ್ತಾನೆ. ಆಗ ಕರ್ಣ ಮತ್ತೆ ಒಂದು ಹೊಸ ಐಡಿಯಾ ಕೊಡ್ತಾನೆ, ಈ ಸಾರಿ ಹೊಸ ಆಟ ಆಡೋಣ, ನಾವು ಸಂಪತ್ತು ಗಿಂಪತ್ತು ಕೇಳೋದು ಬೇಡ. 12 ವರ್ಷ ದ್ಯೂತಕ್ಕೆ ಪಣ ಏನು ಅಂದರೆ 12 ವರ್ಷ ಅವರು ವನವಾಸದಲ್ಲಿರಬೇಕು, 1 ವರ್ಷ ಅಜ್ಞಾತವಾಸದಲ್ಲಿರಬೇಕು. ಒಂದು ವೇಳೆ 12 ವರ್ಷ ಕಳೆದು 1 ವರ್ಷದ ಅಜ್ಞಾತವಾಸದಲ್ಲಿ ಮತ್ತೆ ಗೊತ್ತಾದರೆ ಅವರು ಪುನಃ 12 + 1 13 ವರ್ಷ ಅವರು ವನವಾಸ ಮಾಡಬೇಕು. ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ ಅಂತ ಹೇಳಿ ಆಡೋಣ. ಹೇಗೂ ಶಕುನಿ ಯುದ್ಧ ಗೆಲ್ಲಿಸಿ ಕೊಡ್ತಾನೆ, ನಮಗೆ ಶಕುನಿಯ ದಾಳ ಇದೆ ಅಂತ ಹೇಳಿ ಬಹಳ ಒಳ್ಳೆಯ ಐಡಿಯಾ ಅಂತ ಅವರು ತಕ್ಷಣ ಮತ್ತೆ ಹೋಗಿ ಧೃತರಾಷ್ಟ್ರನನ್ನು ಒತ್ತಾಯ ಮಾಡ್ತಾರೆ. ಅಪ್ಪ, ನೀನು ಹಾಗೆ ಮಾಡಿದ್ದು ತಪ್ಪು. ಹೌದು, ನಿನಗೀಗ ಬೇಸರ ಆಗಿದೆ ಅಲ್ಲ, ಅವ್ರ ಸಂಪತ್ತು ಕಸ್ಕೋಬಾರ್ದಿತ್ತು, ದ್ರೌಪದಿಯನ್ನು ದಾಸಿ ಮಾಡಬಾರ್ದಿತ್ತು, ಅವರನ್ನೆಲ್ಲ ಪಾಂಡವರನ್ನೆಲ್ಲ ದಾಸ್ಯಕ್ಕೆ ಇಡಬಾರ್ದಿತ್ತು, ನಾವು ಒಪ್ಕೊಂಡ್ವಿ. ಈಗ ಹೊಸ ಆಟ, ನಾವು ಈ ಕಂಡೀಷನ್ ಮೇಲೆ ಆಡ್ತೀವಿ, ಕರಿ ಅಂತ ಪುನಃ ಧೃತರಾಷ್ಟ್ರನನ್ನು ಒಪ್ಪಿಸ್ತಾರೆ. ಇನ್ನೂ ಅವರು ಇಂದ್ರಪ್ರಸ್ಥ ತಲುಪುವ ಮೊದಲೇ ಮತ್ತೆ ವಿದುರನ ಮೂಲಕ ದ್ಯೂತಕ್ಕೆ ಕರಿ ಅಂತ ಕರೆ ಕಳಿಸ್ತಾರೆ. ವಿದುರ ಮತ್ತು ಬಹಳಷ್ಟು ಹೇಳಿ, ಬೇಡ ಅಂತೆಲ್ಲ ಹೇಳಿ, ಇದು ಸರಿಯಲ್ಲ, ಇದು ಕಲಿಪ್ರವೇಶದ ಸೂಚನೆ ಅಂತಲೂ ಹೇಳ್ತಾನೆ. ಇಷ್ಟಾದರೂ ಕೇಳೋದಿಲ್ಲ, ಕಳಿಸಲಾಗ್ತದೆ. ವಿದುರ ಕರ್ಕೊಂಡು ಬರ್ತಾನೆ, ಯುಧಿಷ್ಠಿರನಿಗೆ ಇದನ್ನು ಹೇಳ್ತಾನೆ ಕೂಡ. ಆಗ ಯುಧಿಷ್ಠಿರ ಅನಿವಾರ್ಯವಾಗಿ ಒಪ್ಪಿಕೊಂಡು ಮತ್ತೆ ಬರ್ತಾನೆ. ಪ್ರಶ್ನೆ, ನಿನ್ನೆ ದಿನ ಅದು ಬಂದಿರ್ಬೋದು, ಯಾಕೆ ಯುಧಿಷ್ಠಿರ ಎಲ್ಲಕ್ಕೂ ಹ್ಞೂ ಹ್ಞೂ ಅನ್ನೋದು, ಯಾಕೆ ಪ್ರತಿಭಟಿಸುವುದಿಲ್ಲ, ಯಾಕೆ ಶಕುನಿಯ ತಂತ್ರ ಅಂತ ಹೇಳೋದಿಲ್ಲ? ನಿಮಗೆ ಪ್ರತಿಜ್ಞೆ ಮರಿಬಾರ್ದು. ಅವನೊಂದು ಪ್ರತಿಜ್ಞೆ ಮಾಡಿದ್ದಾನೆ, ಯಾವುದೇ ಕಾರಣಕ್ಕೂ ನಾನು ಯಾರನ್ನೂ ವಿರೋಧಿಸುವುದಿಲ್ಲ, ಯಾರಿಗೂ ಇಲ್ಲ ಅನ್ನುವುದಿಲ್ಲ, ಯಾರನ್ನು ನೋಯಿಸುವುದಿಲ್ಲ, ಯಾರಿಗೂ ಹಿಂಸೆ ಕೊಡುವುದಿಲ್ಲ, ಯಾರಿಗೂ ಪ್ರತಿಭಟನೆ ಮಾಡುವುದಿಲ್ಲ, ಇದು ನನ್ನ ಸತ್ಯವಾಕ್ ಅಂದುಬಿಟ್ಟಿದ್ದಾನೆ. ಆ ಪ್ರತಿಜ್ಞೆಯ ಪಾಲನೆ. ಮತ್ತೆ ಬರ್ತಾನೆ, ದ್ಯೂತಕ್ಕೆ ಕೂತು ಈ ಬಾರಿ ಮತ್ತೆ ಅದು ದಾಳ ಈ ದಾಳದ ಬಗ್ಗೆಯೂ ಬೇರೆ ಬೇರೆ ಕಥೆಗಳಿವೆ. ಅದೇನು ಮಹಾಭಾರತದ ಪಾಠದಲ್ಲಿ ಇಲ್ಲ. ಅಂಥ ಕಥೆಗಳೆಲ್ಲವೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಜಾನಪದೀಯ ಉಪಕಥೆಗಳ ಸೇರ್ಪಡೆ. ಅಷ್ಟಾದ ಮೇಲೆ ಅವರಿಗೆ ವನವಾಸ ನಿರ್ಣಯ ಆಗುತ್ತೆ. ಅವರು ವನವಾಸಕ್ಕೆ ಹೊರಡುತ್ತಾರೆ ಅನ್ನುವಲ್ಲಿಗೆ ಸಭಾಪರ್ವ ಮುಗಿಯುತ್ತೆ. ಅವರು ಕುಂತಿ ಒಬ್ಬಳನ್ನು ವಿದುರ ಹೇಳ್ತಾನೆ, ವಯಸ್ಸಾಗಿದೆ, ಕಷ್ಟ. ಈಗಾಗಲೇ ನಮ್ಮ ಅಪ್ಪನ ಪ್ರಕಾರ ಧರ್ಮಜನಿಗೆ 57 ತಗೊಂಡು ಹಿಂದಿನಿಂದ ಹಿಂಬಾಲಿಸ್ತಾರೆ. ಯುಧಿಷ್ಠಿರನ ಜೊತೆಗೆ ನಮಗೆ ಕಾಣ್ತದೆ ಸುಭದ್ರೆ ಬಂದಿದ್ದಾಳೆ, ಅಭಿಮನ್ಯು ಇದ್ದಾನೆ, ಪಂಚಪಾಂಡವರಿಂದ ಹುಟ್ಟಿದ ದ್ರೌಪದಿ 5 ಮಕ್ಕಳಿದ್ದಾರೆ. ಪ್ರತಿವಿಂಧ್ಯ, ಸುತಸೋಮ, ಶತಾನೇಕ, ಶ್ರುತಕೀರ್ತಿ, ಶ್ರುತಕರ್ಮ, ಹೀಗೆ 5 ಜನ. ಈ 5 ಮಕ್ಕಳ ಜೊತೆಗೆ ಆ ನಕುಲನಿಗೆ ಇರುವಂತಹ ಬೇರೆ ಹೆಂಡತಿ, ಯುಧಿಷ್ಠಿರನಿಗಿದ್ದಂತಹ ದೇವಿಕಾ, ಅವಳ ಹೆಸರು ಕರುಮತಿ ಅಂತ ಏನೋ, ಕರುಮೇತಿ ಅಂತಲೋ ಕರುಮತಿ ಅಂತ ಏನೋ ಬರುತ್ತೆ ನಮಗೆ, ನಕುಲನ ಹೆಂಡತಿಯ ಹೆಸರು. ಅವರೆಲ್ಲ ಬಂದ ಹಾಗೆ ಕಾಣ್ತದೆ. ಇಷ್ಟೂ ಜನರನ್ನು ಕರ್ಕೊಂಡು ಹೋಗಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಂದ ನಂತರ ಪ್ರಾರಂಭ ಆಗುವುದು ವನಪರ್ವ ಅಂತ ಬರುತ್ತೆ. ಹೀಗೆಲ್ಲ ಉಪಪರ್ವಗಳಿವೆ. ಪ್ರತಿ ಪರ್ವದ ಒಳಗಿರುವ ಇತರ ಉಪಪರ್ವಗಳ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಮುಖ್ಯ ಪರ್ವದ ಹೆಸರನ್ನಷ್ಟೇ ಹೇಳ್ತಿದ್ದೇನೆ. ಹೀಗೆ ಸಭಾಪರ್ವ ಮುಗಿದು ವನಪರ್ವ ಆರಂಭ ಆಗುವಾಗ ಅವರು ಪ್ರಮಾಣಕೋಟಿ ತೀರ್ಥಕ್ಕೆ ಪ್ರಥಮದಲ್ಲಿ ಕುರುಜಾಂಗಲ ದೇಶದ ಪ್ರಮಾಣಕೋಟಿ ತೀರ್ಥ ಅನ್ನುವ ಗಂಗಾ ನದಿಯ ದಡಕ್ಕೆ ಹೋದರು. ಪ್ರಥಮದಲ್ಲಿ ಅಲ್ಲಿದ್ದರು ಅಂತ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅವರ ಯಾತ್ರೆ ಅಂದರೆ ಅವರು ರಾತ್ರಿ ಇಡೀ ನಿದ್ದೆ ಬಿಟ್ಟು ಹಗಲೆಲ್ಲ ಕಳೆದು ಎಷ್ಟೋ ದಿವಸ 3-4 ದಿವಸ ಹಾಗೆ ಕಳೀತಾರೆ. ಆ ಬಳಿಕ ಅವರ ಒಂದೊಂದೇ ಸಾಧನಾ ಪಥ. ನನಗೆ ಬಹಳ ಆಶ್ಚರ್ಯ ಆಗೋದು, ಮಹಾಭಾರತದಲ್ಲಿ ಉಳಿದದ್ದೆಲ್ಲ ಹೇಳ್ತಾರೆ, ವನಪರ್ವ ಅದ್ಭುತವಾದ ಪರ್ವ ನನ್ನ ಪ್ರಕಾರ.
ಯಾಕೆಂದರೆ ಯಾರಿಗೆಲ್ಲ ಅಧ್ಯಾತ್ಮದ ಹಸಿವಿದೆ ಅವರಿಗೆ ಅದ್ಭುತವಾದ ಆಹಾರ ಅಲ್ಲಿ ಇದೆ. ಅಂದರೆ ಒಬ್ಬ ಮನುಷ್ಯ ನೋಡಿ, ನೀವು ವನಪರ್ವವನ್ನು ಯಾಕೆ ತುಂಬ ಭಿನ್ನವಾಗಿ ಆನಂದಿಸಬಹುದು ಅಂತಂದರೆ, ನೀವು ರಾಮಾಯಣದಲ್ಲಿ ಆ ಪಟ್ಟಪಾಡು, ಆ ಕಾಡಿನ ವನವಾಸ ನೋಡಿದರೆ ರಾಮನದ್ದು ಭಯಾನಕ ವನವಾಸ. ಅವನಿಗೆ ಹೋದಲ್ಲಿ ಬಂದಲ್ಲಿ ರಾಕ್ಷಸರ ಉಪದ್ರವ, ಆ ರಾಕ್ಷಸರನ್ನು ದಾಟ್ತೇನೆ ಅನ್ನೋದ್ರೊಳಗೆ ಮಾಯೆಯ ಉಪದ್ರವ, ಮಾಯೆ ಮುಗೀತು ಅನ್ನೋದ್ರೊಳಗೆ ಜಿಂಕೆಯ ವೇಷದಲ್ಲಿ ಬಂದು ಇನ್ನೇನೋ ಅಪಹರಣ, ಸೀತೆ ಅಪಹರಣ ಆದದ್ರ ದುಃಖ, ಅವಳನ್ನು ಕರೆದುಕೊಂಡು ಬರಬೇಕು ಅನ್ನುವ ಜವಾಬ್ದಾರಿ, ಅದಕ್ಕಾಗಿ ರಾಕ್ಷಸರ ಹತ್ರ ಹೋಗುವ ಈ 14 ವರ್ಷ ಅವನಿಗೆ ಅಲ್ಲಲ್ಲಿ ಅನಸೂಯ, ಅತ್ರಿ ಅಥವಾ ಭಗೀರಥ, ಅಗಸ್ತ್ಯ ಇವರ ಭೇಟಿ ಆಗ್ತದೆ ಹೊರತು ಅವನದ್ದು ದಾರಿ ಕಠೋರ ಮತ್ತು ಕಠಿಣ. ರಾಮನ ವನವಾಸ, ನೀವು ಪಾಂಡವರ ವನವಾಸವನ್ನು ಸುಮ್ಮನೆ ಬದುಕಿನಲ್ಲಿ ಒಬ್ಬ ಮನುಷ್ಯ ಸಾಧನೆ ಮಾಡೋನು ಹೇಗಿರಬೇಕು ಅನ್ನೋ ಕಾರಣಕ್ಕಾಗಿ ಓದಬೇಕು. ಅದು 12 ವರ್ಷದ ಆ ಅನುಭವ ಬಹುಶಃ ಯಾರಿಗಾದರೂ ಒಬ್ಬ ಅಧ್ಯಾತ್ಮ ಪಥದಲ್ಲಿ ಎಂತೆಂಥ ಧರ್ಮ, ನೀತಿ, ಬೋಧನೆ, ಸಾಕ್ಷಾತ್ ಪ್ರಾಕ್ಟೀಸ್. ಯುಧಿಷ್ಠಿರ ಏನೇನು ಪ್ರಾಕ್ಟೀಸ್ ಮಾಡಿದ, ದ್ರೌಪದಿ ಯಾವುದನ್ನು ಪ್ರಾಕ್ಟೀಸ್ ಮಾಡಿದ್ಲು, ಯಾವ ಭೀಮಸೇನನ ಪ್ರಾಕ್ಟೀಸ್ ಏನಿತ್ತು, ಎಲ್ಲಕ್ಕಿಂತ ಅರ್ಜುನನ ಸಾಧನೆಗಳೇನು ಓದಬೇಕು. ಬಹಳ ರೋಮಾಂಚಕ. ಅಂಥ ಒಂದು ಸಾಧನಾ ಪಥ ಆರಂಭ ಆದ ಹಾಗೆ ಅವರ ವನಪರ್ವ ಪ್ರಾರಂಭ ಆಗುತ್ತೆ. ಪ್ರಮಾಣ ಕೋಟೆಯಿಂದ ಅವರು ಕಾಮ್ಯಕ ವನಕ್ಕೆ ಹೋಗ್ತಾರೆ. ಈ ಕಾಮ್ಯಕ ವನಕ್ಕೆ ಬರುವಾಗಲೂ ಈ ಬ್ರಾಹ್ಮಣಾದಿಗಳು ಇದ್ದಾರೆ, ಹಿಂದೆ ಬರೋರು ಬೆನ್ನಟ್ಟಿ ಬರೋರು ಇದ್ದಾರೆ. ಈ ಯುಧಿಷ್ಠಿರನಿಗೆ ಸಮಸ್ಯೆ ಆಗುತ್ತೆ, ನಾನು ಕಾಡಿನಲ್ಲಿ ವನವಾಸಕ್ಕೆ ಬಂದಿದ್ದೀನಿ, ಇವರಿಗೆಲ್ಲ ಆಹಾರ ಹೇಗೆ ಮಾಡಲಿ ಅಂತ. ಶೌನಕ ಮುನಿಗಳ ಹತ್ರ ಕೇಳ್ತಾನೆ ಅವನು, ಹೇಗೆ ಮಾಡಲಿ ನಾನು ಇವರಿಗೆಲ್ಲ ಆಹಾರ ಕೊಡೋಕ್ಕೆ. ಶೌನಕ ಮುನಿಗಳು ಹೇಳ್ತಾರೆ, ನಿನ್ನ ಜೊತೆಗೆ ಗುರುಗಳಾದ ಧೌಮ್ಯರಿದ್ದಾರಲ್ಲ, ಅವ್ರು ನಿನಗೆ ಇದಕ್ಕೆ ಪರಿಹಾರ ಸೂಚಿಸ್ತಾರೆ, ನೀನು ಅವರನ್ನು ಕೇಳು. ಹಾಗೆ ಅವನು ಕೇಳುವುದು ಧೌಮ್ಯರನ್ನು. ಧೌಮ್ಯರು ಏನು ಹೇಳ್ತಾರೆ ಅಂದರೆ, ನೀನು ಸೂರ್ಯನನ್ನು ಉಪಾಸನೆ ಮಾಡು ಅಂತ ಹೇಳಿ, ಆಗ ನಮಗೆ ವನಪರ್ವದಲ್ಲಿ ಸೂರ್ಯ ಅಷ್ಟೋತ್ತರ ಸ್ತೋತ್ರ ಸಿಗುತ್ತೆ. ಸೂರ್ಯ ಅಷ್ಟೋತ್ತರ ಮಂತ್ರವನ್ನು ಹೇಳಿಕೊಟ್ಟು ಉಪದೇಶ ಮಾಡಿ, ನೀನು ಸೂರ್ಯನನ್ನು ಉಪಾಸನೆ ಮಾಡು. ಬಹಳ ದೊಡ್ಡ ತಪಸ್ಸಿನ ಹಾಗೆ ಸೂರ್ಯನನ್ನು ಉಪಾಸನೆ ಮಾಡ್ತಾನೆ ಯುಧಿಷ್ಠಿರ. ಅವನಿಗೆ ಸೂರ್ಯ ಪ್ರತ್ಯಕ್ಷನಾಗಿ ಬರ್ತಾನೆ. ಸೂರ್ಯ ಪ್ರತ್ಯಕ್ಷನಾದ ನಂತರ ಸೂರ್ಯನ ಸ್ತೋತ್ರ ಅದು ಯುಧಿಷ್ಠಿರ ಅಲ್ಲೇ ಕಂಡು ತಾನು ಹೇಳತೊಡಗ್ತಾನೆ. ಪ್ರತಿ ದೇವರನ್ನು ನೋಡಿದ ಮೇಲೆ, ಆ ದೇವರನ್ನು ನೋಡಿದ ಕೂಡಲೇ ಸ್ತುತಿ ಮಾಡುವುದು ಒಂದು ಕ್ರಮ ಇದೆಯಲ್ಲ, ಅದು ಭಾರತೀಯ ಪರಂಪರೆಯ ನೀವು ಇಡೀ ಭಾಗವತ ನೋಡಿದರೆ ಪ್ರತಿ ಒಂದು ಯಾವನೇ ಒಬ್ಬ ತಪಸ್ಸಿಗೆ ಕೂತವನು ದೇವರನ್ನು ಕೊಂಡ್ಕೊಳ್ಳೆ ಸ್ತೋತ್ರ ಮಾಡ್ತಾನೆ. ಈ ಸ್ತೋತ್ರದಿಂದ ಭಗವಂತ ಎಷ್ಟು ಪ್ರಸನ್ನನಾಗ್ತಾನೆ ಮತ್ತು ಯಾವುದನ್ನೆಲ್ಲ ಕೊಡ್ತಾನೆ ಅನ್ನೋದನ್ನು ನೋಡಿದರೆ ಭಗವಂತ ಸ್ತೋತ್ರ ಪ್ರಿಯ. ಹೊಗಳಬೇಕು, ಕೊಂಡಾಡಬೇಕು, ಮೆಚ್ಚಬೇಕು, ನೀನಿಲ್ಲ ಅನ್ನಬೇಕು, ಅವನು ನಮಗೆ ಒಲಿತಾನೆ ಅನ್ನುವ ಹಾಗೆ ಆ ಇಡೀ ಪ್ರಕ್ರಿಯೆ ಇದೆ. ಅಂಥದ್ದೊಂದು ಸ್ತೋತ್ರವನ್ನು, ಸ್ತುತಿಯನ್ನು ಯುಧಿಷ್ಠಿರ ಮಾಡ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನನಗೆ ನಿನ್ನ ಸಮಸ್ಯೆ ಗೊತ್ತಾಯಿತು. ಅವನು ನಿವೇದಿಸ್ಕೊಳ್ತಾನೆ, ನನಗೆ ಸಮಸ್ಯೆ ಆಹಾರದ್ದು ಹೇಗೆ ಮಾಡೋದು, ನಾನು ಇಷ್ಟು ಜನರಿಗೂ ನಾನು ಊಟ ಉಪಚಾರ ಹೇಗೆ, ನನಗೆ ನಿನ್ನ ಸಮಸ್ಯೆ ಗೊತ್ತಾಯಿತು, ಈ ಪಾತ್ರೆ ತಗೋ ಅಂತ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಆ ಅಕ್ಷಯ ಪಾತ್ರೆಯ ಗುಣ ಏನು ಅಂತಂದರೆ, ಅದು ತಾನೇ ಅಡುಗೆ ಮಾಡಲ್ಲ. ನೀನು ಮಾಡಿದ ಅಥವಾ ನೀವು ಯಾರೇ ತಯಾರಿಸಿದ ಅಡುಗೆ ದ್ರೌಪದಿ ಉಣ್ಣುವವರೆಗೆ ಅದು ಅಷ್ಟೇ ಹೆಚ್ಚುತ್ತಾ ಹೋಗ್ತದೆ, ದ್ರೌಪದಿ ಉಂಡ ಮೇಲೆ ಇಲ್ಲ ಅಂತ ಕೊಡ್ತಾನೆ. ಹಾಗೆ ಅಕ್ಷಯ ಪಾತ್ರೆಯನ್ನು ಪಡೆದು ಅವನು ನಿರಂತರವಾಗಿ ಹಿರಿಯರನ್ನು, ಬಂದವರನ್ನು, ಕಾಡಿನಲ್ಲಿರುವ ಋಷಿಮುನಿಗಳನ್ನು ಎಲ್ಲರನ್ನೂ ಸಂತೃಪ್ತಿಗೊಳಿಸ್ತಿದ್ದ ಅನ್ನೋದು ಒಂದು ಭಾಗ. ಅದರ ನಂತರದಲ್ಲಿ 2ನೇ ಭಾಗ ನಮಗೆ ಬರೋದು, ಅವನು ಅಲ್ಲಿಂದ ಅವನ ಆ ಕಾಮ್ಯಕ ವನದಲ್ಲಿದ್ದಾಗ ಅವನಿಗೆ ಬೇರೆ ಬೇರೆ ಜನ ಭೇಟಿಯಾಗ್ತಾರೆ, ಬರುವ ಬೇರೆ ಬೇರೆ ಋಷಿಗಳು ಬರ್ತಾರೆ, ಅವರೆಲ್ಲರ ಜೊತೆಗೆ ಮಾತುಕತೆ ನಡೀತದೆ. ಇತ್ತ ಧೃತರಾಷ್ಟ್ರ ವಿದುರನ ಸಂಭಾಷಣೆಯಲ್ಲಿ ವಿದುರನನ್ನು ಮಾತಾಡಿಸುವಾಗ ಪುನಃ ವಿದುರ ಹೇಳ್ತಾನೆ, ನೋಡು ಇದು ಸರಿಯಲ್ಲ, ನೀನೊಂದು ಕೆಲಸ ಮಾಡು, ನಿನ್ನ ಮಗನನ್ನು ತ್ಯಜಿಸು, ನಿನ್ನ ಮಗನನ್ನು ತ್ಯಜಿಸಿದರೆ ನೀನು 99 ಜನ ಆರಾಮಿರ್ತಾರೆ, ಅಥವಾ 100 ಜನ ದುಶ್ಶಲೆಯನ್ನು ಸೇರಿ, ಇಲ್ಲಾಂದರೆ ನಿನ್ನ ವಂಶ ನಿರ್ವಂಶ ಆಗ್ತಂತ ಪುನಃ ವಿದುರ ಹೇಳಿದಾಗ ಇವನಿಗೆ ಸಿಟ್ಟು ಬರುತ್ತೆ. ಇವನು ಸಿಟ್ಟು ಬಂದು ಏನು ಮಾಡ್ತಾನೆ ಅಂತಂದರೆ, ನೀನು ಹೋಗಿ ಅವ್ರ ಜೊತೆಗೆ, ನೀನು ಕಾಡಿಗೆ ಹೋಗಿ, ನೀನು ಪ್ರತಿ ಸರಿ ನನ್ನ ಮಗನೇನೆ ಬೈಯೋದು. ಫಸ್ಟ್ ಟೈಮ್ ಧೃತರಾಷ್ಟ್ರ ವಿದುರನಿಗೆ ಒಪ್ಪೋಸ್ ಮಾಡ್ತಾನೆ, ಯಾವಾಗ ನೋಡಿದ್ರು ನನ್ನ ಮಗನೇನು ಬೈದು, ನೀನು ಹೋಗು, ನೀನು ಕಾಡಿಗೆ ಹೋಗು, ನೀನು ನಮ್ಮ ಮುಂದೆ ಇರಬೇಡ ಅಂತ. ಹೀಗಾಗಿ ವಿದುರ ಕಾಡಿಗೆ ಬರ್ತಾನೆ ಇವರ ಹತ್ರ. ಅಲ್ಲಿ ಬಂದು ಇವನಿಗೆ ಸತ್ಯನಿಷ್ಠೆ ಧರ್ಮವನ್ನು ಬಿಡಬೇಡ, ಎಷ್ಟು ಕಷ್ಟ ಆದರೂ ಬಿಡಬೇಡ, ಅದನ್ನು ಮಾಡಿದ್ರಿಂದಲೇ ಭಗೀರಥನಿಗೆ ಏನೆಂಥ ಒಳ್ಳೆಯದಾಯಿತು, ಹರಿಶ್ಚಂದ್ರ ಎಷ್ಟು ಒಳಿತನ್ನು ಪಡೆದ ಇತ್ಯಾದಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ನೀನು ಸತ್ಯ ಧರ್ಮನಿಷ್ಠೆಯನ್ನು ಈ ಕಾಡಲ್ಲಿ ಪಾಲಿಸುವಂತ. ಆಗ ಮತ್ತೆ ಪ್ರಥಮ ಬಾರಿಗೆ ನಮಗೆ ಧೃತರಾಷ್ಟ್ರನ ಜೊತೆಗೆ ಸಂಜಯನನ್ನು ಮಹಾಭಾರತ ಪರಿಚಯಿಸ್ತದೆ. ಆಗ
ವಿದುರ ಹೋದ ಕೂಡ ಸಂಜಯನನ್ನು ಕರೀತಾನೆ. ಸಂಜಯ ಒಬ್ಬ ಸಾರಥಿ, ಗವಲ್ಗಣನ ಮಗ, ಸಾರಥಿ ಗವಲ್ಗಣ ಕೂಡ ಅವನ ಮಗ, ಇವನು ಸಾರಥಿ, ಇವನಿಗೆ ಗೆಳೆಯನ ಹಾಗೆ ಇರ್ತಾನೆ. ಹಾಗಾಗಿ ಧೃತರಾಷ್ಟ್ರ ಸಂಜಯನ ಹತ್ರ ಹೇಳ್ತಾನೆ, ನಾನು ವಿದುರನನ್ನು ಕಳಿಸಿಬಿಟ್ಟೆ, ತಪ್ಪಾಯಿತು, ನನಗೆ ವಿದುರ ಬೇಕು, ಕರ್ಕೊಂಡು ಬಾ. ಮತ್ತೆ ಸಂಜಯ ನೀನು ಮಾಡೋದೆಲ್ಲ ಹೀಗೆ ಅಂತ ಅವನನ್ನು ಒಂದಿಷ್ಟು ಬೈದು ಕರ್ಕೊಂಡು ಬರ್ತಾನೆ. ವಿದುರನನ್ನು ಕರ್ಕೊಂಡು ಬರ್ತಾನೆ ಅಂತ ಗೊತ್ತಾದ ಕೂಡಲೇ ಈ ಕರ್ಣ ದುರ್ಯೋಧನನವರಿಗೆ ಮತ್ತೆ ಸಿಟ್ಟು ಬರುತ್ತೆ. ಈ ವಿದುರ ಬಂದುಬಿಟ್ಟ, ಇವನು ಮತ್ತೇನಾದರೂ ಒಳ್ಳೆಯ ಉಪಾಯ ಹೇಳಿಕೊಟ್ಟು ಅವರನ್ನು ಮತ್ತೆ ರಾಜ್ಯಕ್ಕೆ ಸೇರುವ ಹಾಗೆ ಮಾಡ್ತಾನೆ. ನಮಗಿದು ಮುಗಿಯೋ ವ್ಯಾಪಾರ ಅಲ್ಲ, ಹೇಗಾರು ಮಾಡಿ ಅವರನ್ನು ನಾವು ಕೊನೆಗೊಳಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಕರ್ಣ ಒಂದು ಉಪಾಯ ಹೇಳ್ತಾರೆ. ನಾವು ಅಷ್ಟು ಜನ ಯುದ್ಧ ಸನ್ನದ್ಧರಾಗಿ ನಮ್ಮ ರಥ ತೊಗೊಂಡು ಹೋಗೋಣ, ನಾವು 4 ಜನ, ಅವ್ರು 5 ಜನ ಅಲ್ವಾ, ಏನು ದೊಡ್ಡದು, ಹೋಗಿ ಸಂಹರಿಸಿ ಬರೋಣ, ನಮ್ಮ ಹತ್ರ ಇರುವಷ್ಟು ಶಸ್ತ್ರಾಸ್ತ್ರಗಳು ಅವ್ರ ಹತ್ರ ಎಲ್ಲಿದೆ ಅಂತ ಹೇಳಿ ಅವನು ಅಷ್ಟು ರಥಗಳನ್ನು ಸಿದ್ಧ ಮಾಡಿ ಕೂತ್ಕೊಳ್ಳಿಕ್ಕೆ ಹೊರಡುವಾಗ ಇದನ್ನು ದಿವ್ಯ ದೃಷ್ಟಿಯಿಂದ ಕಂಡ ವೇದವ್ಯಾಸರು ಬಂದು ತಡೀತಾರೆ. ಇದು ಧರ್ಮವಲ್ಲ, ನಡೆಯಿರಿ ಮನೆಗೆ ಅಂತ. ಒಂದು ದೃಷ್ಟಿಯಿಂದ ಅಜ್ಜನಿಗೆ ಎದುರು ಮಾತಾಡೋದು ಹೇಗೆ ಅನ್ನುವ ಹಾಗೆ, ವಿರೋಧ ಮಾತಾಡೋದು ಹೇಗೆ ಅನ್ನುವ ಹಾಗೆ ಮುತ್ತಜ್ಜ ಅವರು ಅದರಿಂದ ಬಿಡ್ತಾರೆ. ಈ ಕಡೆಯಿಂದ ಈ ಮಕ್ಕಳು ವಾಪಸ್ ಬರಲಾಗಿ ವೇದವ್ಯಾಸರು ತಾನು ಧೃತರಾಷ್ಟ್ರನ ಹತ್ರ ಹೋಗಿ ಒಂದಿಷ್ಟು ಉಪದೇಶ ಮಾಡ್ತಾರೆ. ನಿನ್ನ ಮಗನನ್ನು, ಅವ್ರು ಹೇಳುವ ಒಂದು ಉಪದೇಶ ಬಹಳ ಚೆನ್ನಾಗಿದೆ, ನಿನ್ನ ಮಗನನ್ನು ಒಂದು ದಿವಸದ ಮಟ್ಟಿಗೆ ಯೋಚನೆ ಮಾಡು, ನೀನು ಕೂಡ ನಿನ್ನ ಮಗ ಉದ್ಧಾರ ಆಗೋದಿಲ್ಲ, ಇಲ್ಲಾದರೆ ನೀನು ಕನಿಷ್ಠ ಒಬ್ಬನನ್ನು, ದುರ್ಯೋಧನ ಒಬ್ಬನನ್ನು ಮಾತ್ರ 13 ವರ್ಷ ಪಾಂಡವರ ಜೊತೆಗೆ ವನವಾಸಕ್ಕೆ ಕಳಿಸು. ಅಟ್ಲೀಸ್ಟ್ 13 ವರ್ಷದ ಸತ್ಸಂಗದಿಂದಾದರೂ ಬದಲಾಗ್ತಾನೆ ನೋಡೋಣ. ಯಾಕಂದರೆ ನಿನ್ನ ಇಡೀ ವಂಶದ ಅಷ್ಟು ಮಕ್ಕಳಲ್ಲಿ ಉಳಿದವರೆಲ್ಲ ಸಭ್ಯರಿದ್ದಾರೆ, ಅವರನ್ನು ಬದಲಾಯಿಸಬಹುದು, ಇವನನ್ನು ಬದಲಾಯಿಸುವುದು ಕಷ್ಟ, ಅವನು ಅವರೊಟ್ಟಿಗೆ ಇದ್ದಾದರೂ ಸುಧಾರಿಸ್ತಾನೆ ನೋಡೋಣ, ಅವರನ್ನು ಕಳಿಸು ಅಂತ ಒಂದು ಸೂಚನೆ ಕೊಟ್ಟು ತಕ್ಷಣವೇ ಹೇಳ್ತಾರೆ, ಇಲ್ಲ ಅದು ಹುಟ್ಟು ಗುಣ ಸುಟ್ಟರೂ ಬಿಡದು, ಅವನನ್ನು ಎಲ್ಲಿಟ್ಟರು ಅಷ್ಟೇ. ಆದರೆ ಒಂದು ನೆನಪಿಟ್ಟುಕೋ, ಅವನು ಹೀಗೆ ಮುಂದುವರೆದರೆ ನಿನ್ನ ವಂಶ ನಿರ್ವಂಶ ಆಗ್ತದೆ, ಎಚ್ಚರ ಇರಲಿ, ಅವನ ಮೇಲೆ ಸಂಪೂರ್ಣ ನಿನ್ನ ಹಿಡಿತ ಇಟ್ಟುಕೋ, ಅವನು ಹೀಗೆಲ್ಲ ಆಟ ಆಡೋದಕ್ಕೆ ಬಿಡಬೇಡ ಅಂತ ಹೇಳಿ ಮುಂದೆ ಈಗಾಗಲೇ ಅವರು ಬಹಳ ಸಾಧನೆ ಮಾಡ್ತಿದ್ದಾರೆ. ಅವರಿಗೆ ಕಾಮ್ಯಕವನಕ್ಕೆ ಬಂದಿದ್ದಾರೆ, ಕಾಮ್ಯಕವನದಲ್ಲಿ ಕಿರ್ಮೀರ ಅನ್ನುವ ರಾಕ್ಷಸರನ್ನು ಸೋಲಿಸಿದ್ದಾರೆ ಅನ್ನುವ ಒಂದು ಸಂಗತಿಯನ್ನು ಕೂಡ ಧೃತರಾಷ್ಟ್ರನಿಗೆ ತಿಳಿಸಲಾಗ್ತದೆ. ನಿನ್ನ ಬಳಿ ಮೈತ್ರೇಯರು ಬರ್ತಾರೆ, ಅವರು ಹೇಳಿದಂತೆ ನಡೆ ಅಂತ ಹೇಳಿ ಹೋಗಿಬಿಡ್ತಾರೆ. ಮೈತ್ರೇಯ ಋಷಿಗಳು ಬರ್ತಾರೆ. ಮೈತ್ರೇಯ ಋಷಿಗಳು ಬಂದಾಗ ಧೃತರಾಷ್ಟ್ರ ಹೇಗಿದ್ದಾರೆ ಪಾಂಡವರು ಅಂತ ಕೇಳಿ ಪ್ರತಿ ಒಂದು ಗುಣಗಾನವನ್ನೇ ಮಾಡ್ತಾರೆ ಮೈತ್ರೇಯ ಋಷಿಗಳು. ಅವನು ಹೇಗಿದ್ದಾನೆ ಅಂತ ಹೇಳೋದು, ಅವರ ಪುಣ್ಯ ಭಾಗ ಏನು, ಅವರು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಬಂದ ಒಬ್ಬನಿಗೂ ಕೂಡ ಎಷ್ಟು ಆದರ ಆತಿಥ್ಯ, ಎಲ್ಲ ಗುಣನಡತೆಗಳನ್ನು ಕೊಂಡಾಡುವುದ್ರ ಜೊತೆಗೆ ಅವರ ವೀರವನ್ನು ಕೊಂಡಾಡ್ತಾರೆ. ಅವರು ಸಾಮಾನ್ಯ ಇಲ್ಲ, ಅವರಲ್ಲಿ ದಿವ್ಯಾಸ್ತ್ರಗಳಿವೆ, ಅವರು ಯಾರನ್ನೂ ಎದುರಿಸಬಲ್ಲರು ಇತ್ಯಾದಿ ಮೈತ್ರೇಯ ಋಷಿಗಳು ಕೊಂಡಾಡುವಾಗ ಕಾಲು ಘಟ್ಟಿಸಿ ತೊಡೆ ಬಡ್ಕೊಳ್ತಿದ್ದಂತೆ ಮೈತ್ರೇಯಗಳ ಮುಂದೆ ದುರ್ಯೋಧನ. ಆಗ ಮೈತ್ರೇಯಿಗಳು ಕುಪಿತರಾಗಿ, ನಾನು ಹೇಳುವ ಮಾತುಗಳನ್ನು ನೀನು ಅವಮಾನಕಾರಕವಾಗುವ ಹಾಗೆ ಕಾಲು ಘಟ್ಟಿಸಿ ತೊಡೆ ಬಡಿದೆ, ಆದರ ಕಾರಣ ಭೀಮ ಮುಂದಿನ ಯುದ್ಧದಲ್ಲಿ ನಿನ್ನ ತೊಡೆಯನ್ನು ಭಂಗ ಮಾಡಲಿ, ನಿನ್ನ ಊರು ಭಂಗವಾಗಲಿ ಅಂತ, ಊರು ಅಂದರೆ ತೊಡೆ ಅಂತ ಸಂಸ್ಕೃತದಲ್ಲಿ, ನಿನ್ನ ಊರು ಭಂಗವಾಗಲಿ ಅಂತ ಶಾಪ ಕೊಡ್ತಾರೆ. ಆಗ ಧೃತರಾಷ್ಟ್ರ ಹಾಗೆ ಮಾಡಬೇಡಪ್ಪ, ಹೇಗಾದರೂ ಮಾಡು, ನನ್ನ ಮಗನ ಉಳಿಸು ಅಂದಾಗ, ಒಂದೊಮ್ಮೆ ಯುದ್ಧ ಮಾಡದೆ ಶಾಂತಿ ಸ್ಥಾಪನೆಗೆ ನಿನ್ನ ಮಗ ಕಾರಣವಾದರೆ ಮಾತ್ರ ಅವನ ಊರು ಭಂಗವಾಗುವುದಿಲ್ಲ, ಇಲ್ಲದಿದ್ದರೆ ನನ್ನ ಮಾತು ನಡೆದೇ ತೀರುತ್ತದೆ. ಇದು ಹೇಳಿ ಆಗ ಮೈತ್ರೇಯಿಗಳ ಹತ್ರ ಕೇಳ್ತಾನೆ, ಅದು ಯಾರೋ ಕಿರ್ಮೀರ ರಾಕ್ಷಸನನ್ನು ಕೊಂದ ಅಂತ ಹೇಳಿದ್ರಲ್ಲ, ಹೇಗೆ ಕೊಂದ, ಮುಂದೆ ಅದನ್ನು ವಿದುರನ ಹತ್ರ ಕೇಳು ಅಂತ ಹೇಳಿ ಅವರು ಹೋಗಿಬಿಡ್ತಾರೆ. ಕಿರ್ಮೀರ ಅನ್ನುವ ರಾಕ್ಷಸನನ್ನು ಕೊಂದ ಕಥೆಯನ್ನು ಬಹಳ ವಿಶಾಲವಾಗಿ ವಿಸ್ತಾರವಾಗಿ ವಿದುರ ಹೇಳ್ತಾನೆ. ಅವ ಬಕನ ಸಹೋದರ ಭೀಮ ಅವನನ್ನು ವಧೆ ಮಾಡ್ತಾನೆ. ಅದು ಹೇಗೆ ಜರಾಸಂಧ, ಹಿಡಿಂಬ ಮತ್ತು ಬಕನನ್ನು ಎಷ್ಟು ಭಯಾನಕವಾಗಿ ಕೊಂದಿರ್ತಾನಲ್ಲ, ಅಷ್ಟೇ ಭಯಾನಕ ರಾಕ್ಷಸ ಇವನು ಕಿರ್ಮೀರ. ಇವನನ್ನು ಇನ್ನೊಮ್ಮೆ ಇಂಥ ರಾಕ್ಷಸರು ನನ್ನ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬೀಭತ್ಸವಾಗಿ ಕೊಲ್ತಾನೆ. ಆ ಭೀಮನ ವಿವರಣೆ, ಭೀಮನ ಕೊಲ್ಲುವ ಕ್ರಮ, ಆ ಬೀಭತ್ಸವಾದ ಅವನ ಪರಾಕ್ರಮ ದಯವಿಟ್ಟು ಓದಿ. ಕಿರ್ಮೀರನ ಕೊಲೆ ಅದನ್ನು ಒಂದು ಉಲ್ಲೇಖ ಮಾಡಲಾಗ್ತದೆ. ಇಷ್ಟರಲ್ಲಿ ಕಾಮ್ಯಕವನಕ್ಕೆ ಕೃಷ್ಣ, ದೃಪದ ಬಂಧುಗಳು, ಕೇಕೆಯ ಸೋದರರು, ಅಂಧಕ, ವೃಷ್ಟಿವಂಶ, ಭೋಜಕ ವಂಶದ ಕೆಲವರು ಪ್ರತಿನಿಧಿಗಳು, ಅವರ ಜೊತೆಗೆ ದೃಷ್ಟಕೇತು ಎಲ್ಲರನ್ನು ಕರ್ಕೊಂಡು ಬರ್ತಾನೆ. ಪ್ರಶ್ನೆ, ಕೃಷ್ಣ ಯಾಕೆ ಬರಲಿಲ್ಲ? ಎಲ್ಲ ಕಡೆ ಬರ್ತಿದ್ನಲ್ಲ, ದ್ಯೂತದ ಸಂದರ್ಭದಲ್ಲಿ ಮಾತ್ರ ಯಾಕೆ ಯುಧಿಷ್ಠಿರನನ್ನು ಬೇಡ ಅಂತ ಹೇಳಲಿಕ್ಕೆ ಯಾಕೆ ಬರಲಿಲ್ಲ? ಪ್ರಶ್ನೆ ನಮಗೂ ಬರುತ್ತಲ್ಲ. ಅಂಥ ಸಂದರ್ಭ, ಆ ಹೊತ್ತಿನಲ್ಲಿ
ಕೃಷ್ಣನ ಜೊತೆಗೆ ಎಲ್ಲರೂ ನಮಸ್ಕರಿಸಿ, ಯುಧಿಷ್ಠಿರನಿಗೆ ಅವನು ನಮಸ್ಕರಿಸ್ತಾನೆ, ಉಳಿದವರೆಲ್ಲ ನಮಸ್ಕರಿಸಿ ಕೂತಾಗ ಕೃಷ್ಣ ನೇರ ತಾನೇ ಪ್ರಾರಂಭ ಮಾಡ್ತಾನೆ. ಆ ದ್ಯೂತದ ವಿಷಯ ಸಂದರ್ಭ ಪ್ರಸ್ತಾಪ ಆಗುವಾಗ, ನಾನು ಇಲ್ಲದೆ ಹೋದೆ ದ್ವಾರಕೆಯಲ್ಲಿ, ನಾನೊಂದು ವೇಳೆ ಅಲ್ಲಿ ಇದ್ದಿದ್ದರೆ ನನ್ನ ಕಥೆಯೇ ಬೇರಿತ್ತು, ನಾನು ಬಂದು ದ್ಯೂತ ನಿಲ್ಲಿಸುತ್ತಿದ್ದೆ, ಒಂದೊಮ್ಮೆ ದ್ಯೂತ ನಿಲ್ಲಿಸಲಾಗದೇ ಇದ್ದರೆ ಅವರನ್ನು ಸಂಹರಿಸಿ ನಿಲ್ಲಿಸುತ್ತಿದ್ದೆ. ಯಾಕೆಂದರೆ 4 ದುಃಖಗಳು, ದುಃಖ ಚತುಷ್ಟಯ, ಒಂದು ಹೆಣ್ಣು, ಒಂದು ಮದ್ಯಪಾನ, ಒಂದು ಜೂಜು, ಇನ್ನೊಂದು 4 ಆಟಗಳನ್ನು ನಾವು ಮಾಡಿದರೆ, ಅಂದರೆ ಆ 4ರಲ್ಲಿ ನಾವು ಸೇರಿಕೊಂಡರೆ ಹೊರಗೆ ಬರೋಕ್ಕಾಗಲ್ಲ ಅನ್ನೋದನ್ನು ಕೃಷ್ಣ ಸ್ಪಷ್ಟಪಡಿಸಿ ಒಂದು ಸ್ವಲ್ಪ ಯುಧಿಷ್ಠಿರನನ್ನು ಬೈದು, ನೀನು ಹೇಗೆ ಆ 4ರಲ್ಲಿ ಒಂದಕ್ಕೆ ಮಾರು ಹೋದೆ? ಮಾತಾಡೋದಿಲ್ಲ, ಅವನು ಮಾರು ಹೋದದ್ದಲ್ಲ ಅನ್ನೋದು ಗೊತ್ತಿದೆ, ಅದರಿಂದ ಅವನೇನು ಹೇಳೋಕ್ಕೋಗಲ್ಲ. ನೀನು ಅದಕ್ಕೆ ಒಪ್ಪಿಕೊಳ್ಳಬಾರದಿತ್ತು, ನಿನ್ನಿಂದ ಇದೆಲ್ಲ ಆಗದ ಹಾಗೆ ನಾನು ತಡೆಯುತ್ತಿದ್ದೆ, ನಾನಿಲ್ಲದೆ ಹೋದೆ ಅಂತ ಹೇಳಿ ಯುಧಿಷ್ಠಿರ ತನ್ನ ಬಗ್ಗೆ ಅಥವಾ ದುಃಖ ಚತುಷ್ಟಯಕ್ಕೆ ನೀನು ಯಾಕೆ ಒಪ್ಕೊಂಡೆ ಅನ್ನೋರಿಗೆ ಯಾವುದಕ್ಕೂ ಮಾತಾಡಲ್ಲ. ಆದರೆ ಕೃಷ್ಣನ ಕೋಪ ಉದ್ವಿಗ್ನಾಗಿ ಇನ್ನೇನು ಸಂಹಾರ ಮಾಡ್ತಾನೆ ಅವನು. ನಾನೀಗ ಅವರನ್ನು ಉಳಿಸಬಾರದು, ಯಾಕೆಂದರೆ ಅವನು ಮಾಡಿರುವ ಅವಮಾನಗಳು ಮತ್ತು ಅವನು ಮಾಡಿರುವ ದ್ರೌಪದಿಗೆ ಮಾಡಿರುವ ಸಭಾ ಮರ್ಯಾದೆಯನ್ನು ಕಳೆಯುವಂತಹ ಅಪಮಾನ, ಇದನ್ನು ನಾನೀಗ ಮುಕ್ತಾಯಗೊಳಿಸ್ತೇನೆ ಅನ್ನುವ ಹಾಗೆ ಕೃಷ್ಣ ಉದ್ವಿಗ್ನನಾಗ್ತಾನೆ. ಈ ಕೋಪವನ್ನು ಪಕ್ಕಾ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವವನೊಬ್ಬನೇ ಅರ್ಜುನನಿಗೆ ಗೊತ್ತಾಗುತ್ತೆ, ಇವನ ಕೋಪ ಈಗ ನಮ್ಮ ಲೋಕವನ್ನು ಭಸ್ಮ ಮಾಡುತ್ತೆ ಅಂತ. ಅವನು ತಕ್ಷಣವೇ ಕೃಷ್ಣ ಸ್ತುತಿಯನ್ನು ಮಾಡ್ತಾನೆ. ಆ ಕೃಷ್ಣ ಸ್ತೋತ್ರವು ತುಂಬ ಚೆನ್ನಾಗಿದೆ. ಕೃಷ್ಣ ಸ್ತೋತ್ರ ಮಾಡ್ತಾ 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 ಅರ್ಜುನನ ಸ್ತೋತ್ರ ಮುಗಿಯುವ ವೇಳೆಗೆ ಸ್ತೋತ್ರದಿಂದ ಮತ್ತೆ ಕೃಷ್ಣ ಶಾಂತನಾಗ್ತಾನೆ. ಕೃಷ್ಣ ಹೇಳ್ತಾನೆ, ಪಾರ್ಥ, ನಾನು ನಿನ್ನಿಂದ ಬೇರೆಯಲ್ಲ, ನೀನು ನನ್ನಿಂದ ಬೇರೆಯಲ್ಲ. ನಾನು ಎಂದರೆ ನೀನೇ, ನೀನು ಎಂದರೆ ನಾನೇ. ನಾನು ನಿನ್ನ ಆತ್ಮ, ನೀನು ನನ್ನ ಆತ್ಮ. ನೀನು ಮತ್ತು ನಾನು ಪೂರ್ವದಲ್ಲಿ ನರನಾರಾಯಣರು. ಯಾವುದೋ ಒಂದು ಉದ್ದೇಶಕ್ಕಾಗಿ ಈ ಭೂಮಿಗೆ ಮತ್ತೆ ಈ ಜನ್ಮದಲ್ಲಿ ಬಂದಿದ್ದೇವೆ. ಕೂಡಿ ನಡೆಯೋಣ, ನಾನು ಎಲ್ಲ ಸಂದರ್ಭಗಳಲ್ಲೂ ನಿನ್ನ ಜೊತೆಗಿದ್ದೇನೆ ಅಂತ ಶಾಂತನಾಗ್ತಾನೆ. ಅಷ್ಟರಲ್ಲಿ ದ್ರೌಪದಿ ಸ್ತುತಿ ಪ್ರಾರಂಭ ಮಾಡಿ ನಮಸ್ಕರಿಸಿ ದ್ರೌಪದಿ ತನ್ನ ದುಃಖವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ.